तिष्ठुनुते भगवति हे शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्भा भवानी जगदम्बा भवानी माता की ಶ್ರೀ ಜಗದ್ಗುರು ಫಕೀರೇಶ್ವರ ಮಾತಾ ಕಿ ಶ್ರೀ ಜಗದ್ಗುರು ಫಕೀರೇಶ್ವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ತಾಯಿ ಶ್ರೀ ಬನ್ನಿಂಗ್ ಮಹಾಂಕಾಳಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಶಿರಹಟ್ಟಿಯ ಶ್ರೀ ಫಕೀರೇಶ್ವರ ನಗರದ ಶ್ರೀ ಬನ್ನಿ ಮಹಾಂಕಾಳಿಯ ದೇವಿಯ ತೃತೀಯ ವರ್ಷದ ಕೊನೆಯ ಮಂಗಲ ಕಾರ್ಯಕ್ರಮವನ್ನು ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಶಿವಯೋಗಿಗಳ ಶಿಷ್ಯಂದಿರಾದ ವೇದ ಬ್ರಹ್ಮ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳು ಇಳ್ಕಲ್ ಕೀರ್ತನ ಭಾರತಿ ವಿದ್ಯಾಪೀಠ ಇವರನ್ನ ಶ್ರೀ ಬನ್ನಿ ಮಹಾಂಕಾಳಿ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಬರೆದಿದೆ. ಇದೇ ರೀತಿಯಾಗಿ ತಬಲಾ ರಾಷ್ಟ್ರವಿಖ್ಯಾತಿಯ ಶ್ರೀ ವೀರೇಶ್ ಬಿ ಹಿರೇಮಠ್ ಸಾಕಿನ್ ರಾವಿಹಾಳ್ ಇವರಿಗೂ ಕೂಡ ನಮ್ಮ ಶ್ರೀ ಬನ್ನಿ ಮಹಾಂಕಾಳಿ ಸದ್ಭಕ್ತ ಮಂಡಳ ವತಿಯಿಂದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಸಂಗೀತ ಶ್ರೀ ಕುಮಾರ್ ಶೇಖರ್ ಗಲಗ್ ಸಾಕಿನ್ ಬೆಂಗಳೂರು ಇವರಿಗೂ ಕೂಡ ನಮ್ಮ ಶ್ರೀ ಬನ್ನಿ ಮಹಾಂಕಾಳಿ ಸದ್ಭಕ್ತ ಮಂಡಳ ವತಿಯಿಂದ ಸ್ವಾಗತ ಸುಸ್ವಾಗತ. ಹಾಗೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಸದ್ಭಕ್ತಾದಿಗಳಿಗೂ ಶ್ರೀ ಬನ್ನಿ ಮಹಾಂಕಾಳಿಯ ಸದ್ಭಕ್ತ ಮಂಡಳ ವತಿಯಿಂದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮುಂದೆ ಪೂಜ್ಯ ಶಾಸ್ತ್ರಿಗಳ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ನಂತೆ. ಹಲೋ रुद्र प्रेत शुद्ध भागवते शंकरे सर्वेश्वरी अम्बा शंकरे सर्वेश्वरी संजीविनी अम्बुजागदय सुरगदम्ब संजीविनी अम्बुजायताचिणी बल शम्भुमर्दिनी बुद्धिदेवते सुरसिद्धि सन्नुते औद्रजात रुद्रप्रीति सुरसन्नुते शुद्ध भागवते अम्बा सर्वेश्वरी अम्बा शंकरी सर्वेश्वरी 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 अम्बा
ಓಂ ಶ್ರೀ ಪರಮಗುರುಭ್ಯೋ ನಮಃ. ಆರಂಭದಲ್ಲಿ ಆರಾಧ್ಯ ದೀಕ್ಷಾ ಗುರುಗಳ ದಿವ್ಯಪಾದ ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆಯನ್ನು ಮಾಡುತ್ತಾ, ತಾಯಿ ತಂದೆಯ ಒಡಲಿನಿಂದ ಆಗಮಿಸಿದ ಈ ನರತನುವನ್ನ ಹರತನುವಾಗಿಸಿರುವ, ಮಂತ್ರಪಿಂಡವಾಗಿಸಿರುವ ದೀಕ್ಷಾ ಗುರುಗಳಾಗಿರುವ ಸೃಸ್ತ್ರೀಯ ಬ್ರಹ್ಮನಿಷ್ಠ ವಿರೂಪಾಕ್ಷಾಚಾರ್ಯರ ಪವಿತ್ರ ಪಾದ ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆಯನ್ನು ಮಾಡುತ್ತಾ, ಈ ಜಗದ ಕೊಂಕುಮಾನವರ ಡೊಂಕು ಮನವ ತಿದ್ದಿರುವ, ತಿದ್ದಲಿರುವ, ತಿದ್ದಲು ಬರುವ ಅನೇಕ ತತ್ವ ವಿಶಾರದರಾದ ಯೋಗಿ, ತ್ಯಾಗಿ, ಜೋಗಿ ಅನೇಕ ನಾಮಗಳು ಮಹಾತ್ಮರಿಗೆ ಉಂಟು. ಅಂತಹ ಪುಣ್ಯಾತ್ಮರಿಗೆ ಈ ನಾಡಿನ, ಈ ಭಾರತ ಭೂಮಿಯ ಜನರ ಮಾನಸವ ತಿದ್ದಿ ತಿಳಿ ಮಾಡಿದ, ಆರು ತಾನೆಂದು ತೋರಿದ ಎಲ್ಲ ಪುಣ್ಯಾತ್ಮರ ಪವಿತ್ರ ಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡಿ, ಜಗದಂಬೆ, ಜಗಜ್ಜನನಿ, ಭಗವತಿ, ಆದಿಶಕ್ತಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಕುಸ್ಮಾಂಡೆ ಅನೇಕ ನಾಮ ಆಕೆಗೆ. ಆಕೆ ಇಲ್ಲ ಎಂದರೆ ಈ ಜಗದಲ್ಲಿ ಪರಮಾತ್ಮನನ್ನ, ಆತ್ಮನನ್ನ ಕಾಣಲು ಮಾಯೆಯ ಆಶೀರ್ವಾದವಿರಲಿಲ್ಲ ಎಂದರೆ ಮಾಯಾಧೀನವಾಗಿ ಮುಸುಕನ್ನ ಹೊಂದಿ ಮನುಷ್ಯ ನಾಶನಾಗುತ್ತಾನೆ. ಆದ್ದರಿಂದ ಮೊದಲು ಎಲ್ಲರಿಗೂ ತಾಯಿಯಾದ, ಮನುಜನಿಗೆ ಕಾಡುವ ಮಾಯೆಯಾದ ತಾಯಿ ಪಾರ್ವತಿಯ ಕರುಣೆಯ ಪರಂಪಾರವಾಗಿ ನಮಗೆ ಬೇಕಾಗುತ್ತೆ. ಅಂತಹ ತಾಯಿಯಾದ ಬನ್ನಿ ಮಹಾಂಕಾಳಿಯ ಮಹಾತಾಯಿಯ ದಿವ್ಯ ಪುರಾಣ ಕಳೆದ 22ನೆಯ ದಿನಾಂಕದಿಂದ 22ನೆಯ ತಾರೀಕು 9ನೇ ತಿಂಗಳ 2025 ಅಂದು ಪ್ರಾರಂಭವಾದ ಮಹಾತಾಯಿಯ ಪುರಾಣ ನಿನ್ನೆ ದಿವಸ 10ನೇ ದಿನ ರಾತ್ರಿಯ ಸಮಯ ಸುಮಾರು 11 ಗಂಟೆಯವರೆಗೂ ನಮ್ಮ ಮುಂದೆ ಗರಿಗೆ ಬಿಚ್ಚಿ ನವಿಲಂತೆ ಕುಣಿಯಲು ನವವರ್ಷ ಪೂರ್ಣವಾಗಿ ಆ ಚಿದಾನಂದ ಅವಧೂತರು ಬರೆದ ಕಾವ್ಯವನ್ನ ನಮ್ಮ ಗುರುಗಳ ಆಶೀರ್ವಾದದಿಂದ ನಮ್ಮ ಮುಂದೆ ಅದನ್ನು ಹೆಣೆದೆವು. ಅಂತಹ ಒಂದು ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಶ್ರೀಚಕ್ರ ಪೂಜೆಯನ್ನಾಗಲಿ, ಮಹಾತಾಯಿ ಸಪ್ತಸತಿಯ ಯಂತ್ರದ 108 ದೀಪಗಳ ಬೆಳಗುವಲ್ಲಿ ಆಗಲಿ, ಅನೇಕ ಮಕ್ಕಳು ತಮ್ಮದೇ ಆದ ಪ್ರತಿಭೆಯೊಂದಿಗೆ ವೇಷವನ್ನು ತೊಟ್ಟು ತಾಯಿಯ ಸೇವೆಯನ್ನು ಮಾಡಿದ್ದಾಗಲಿ, ಹಾಗೆಯೇ ಅತ್ತ ಕಡೆಗೆ ಅನ್ನದಾಸೋಹದಲ್ಲಿ ಮಾಡಿದ ಅದನ್ನು ಓರಣವಾಗಿ ತಯಾರಿಸಿದ ಒಬ್ಬರೇ ಇಬ್ಬರು, ಸಾವಿರಾರು ಕೈಗಳಿಂದ ಪ್ರಪಂಚವನ್ನಾಳುವ ಜಗಜ್ಜನನಿಯ ಈ ಒಂದು ಪುರಾಣವು ಕೂಡ ಸಾವಿರಾರು ಕೈಗಳಿಂದಲೇ ತಯಾರಾಗಿ ನಡೆದು ಬಂದು ಇವತ್ತ ಪೂರ್ಣವಾಗಿ ಈ ವರ್ಷದ 2025ನೆಯ ಮಹಾ ವಿಜಯದಶಮಿಯ ಸೀಮೆಯ ಉಲ್ಲಂಘನೆ ಕಾರ್ಯಕ್ರಮ ಇವತ್ತು. ಬನ್ನಿಯ ಮುಡಿಯೋದು ಅಂದ್ರೆ ಈ ಊರೊಳಗ ಬನ್ನಿ ಗಿಡ ಇದ್ರು ಊರು ದಾಟಿರುವ ಬನ್ನಿ ಗಿಡಕ್ಕೆ ಹೋಗಿ ಆ ಬನ್ನಿ ಮಹಾಂಕಾಳಿಯ ಪಾದಕ್ಕೆ ಬನ್ನಿಯನ್ನಿಟ್ಟು ನಮಸ್ಕಾರ ಮಾಡ್ತಾರೆ. ಯಾಕೆ ಅಂದ್ರ ಮನುಷ್ಯ ನಿನ್ನೆಯಿಂದ ನವರಾತ್ರಿ ಅಂದ್ರೆ 9 ರಾತ್ರಿ, ಒಂದ್ ದಿವಸ ಹೆಚ್ಚು ಬಂದಿತ್ತು 10 ರಾತ್ರಿ ಏನು ಅಂತಲ್ಲ, ತೃತೀಯ ತಿಥಿಯು 2 ದಿವಸ ಬಂದಿರೋದ್ರಿಂದ ಆ ತೃತೀಯ ತಿಥಿಯ ಸಂಕಲ್ಪದಿಂದ ಒಂದು ದಿವಸ ಹೆಚ್ಚಾಯಿತಷ್ಟೇ. ಅಂತಹ ಯಾವ ನವರಾತ್ರಿ ಅಂದ್ರೆ 9 ಕತ್ತಲು ತುಂಬಿದ ರಾತ್ರಿ. ಆ ಕತ್ತಲು ಯಾವುದಕ್ಕೆ ತುಂಬಿದೆ ಅಂತಂದ್ರೆ ನವರಂಧ್ರಗಳಿಗೆ, ಮನುಷ್ಯನ ನವರಂಧ್ರಗಳಿಗೆ ಕತ್ತಲು ತುಂಬಿದೆ. ಆ ಕತ್ತಲನ್ನ ಒಂದೊಂದಾಗಿ ಅವುಗಳನ್ನು ತೆಗೆದು ಹಾಕಿದಾಗ ಮನುಷ್ಯ ಇವತ್ತು ವಿಜಯಶಾಲಿಯಾಗಿದ್ದಾನೆ. ಅದಕ್ಕೆ ಇವತ್ತಿನ ದಿನ ವಿಜಯದಶಮಿ.
ಸೀಮೆಯ ಉಲ್ಲಂಘನ ಅಂದ್ರ ಶರೀರವೆಂಬುವ ದಂಡೆಯನ್ನು ದಾಟಿ ಶರೀರ ನಾನಲ್ಲ, ನನ್ನಲ್ಲಿರುವ ಆತ್ಮವೇ ನಾನು. ಈ ಎಲ್ಲ ಆಟವು ನಡೆಯುವುದು ಯಾವುದರಿಂದ ಅಂದ್ರೆ ಈ ಕೈ ನಂದು, ಕೈ ಇರಲಿಲ್ಲ ಅಂದ್ರೆ ನಡೀತಾನೆ, ಮನುಷ್ಯ ಬದುಕ್ತಾನೆ. ಕಾಲು ನಂದು, ಕಾಲಿಲ್ಲ ಅಂದ್ರೆ ಬದುಕ್ತಾನೆ. ಎಲ್ಲ ಶರೀರದ ಎಲ್ಲ ಅವಯವಗಳು ದಾಟಿ ನಿಂತು ನಡೆಸುವ ಮಹಾ ಆತ್ಮ ಚೈತನ್ಯವೇ ನಾನು, ಆ ಭವಾನಿಯು, ಅದುವೇ ಶಿವಸ್ವರೂಪವು ಅಂತ ನಾವು ಇವತ್ತು ತಿಳಿಯುವುದಕ್ಕಾಗಿ ಶರೀರ ದಾಟಿ ಇರುವ ಆತ್ಮಜ್ಞಾನವನ್ನ ಸೀಮೆಯ ಉಲ್ಲಂಘನ ಅಂತ ಕರೀತಾರೆ ಇವತ್ತು. ಅಂತಹ ಸೀಮೋಲ್ಲಂಘನವನ್ನ ನಾವು ಯಾವುದರ ಸಾಕ್ಷಿಯಾಗಿ ಮಾಡುತ್ತೇವೆ ಅಂದ್ರೆ ಸದಾ ಹಸಿರಾಗಿರುವ ಆಮ್ಲಜನಕವನ್ನ, ಆ ಪ್ರಾಣವಾಯುವನ್ನ ಹೆಚ್ಚು ತುಂಬಿಕೊಂಡಿರುವ ಶಮಿ ಎನ್ನುವಂತಹ ವೃಕ್ಷ. ಶಮಿ ಮತ್ತು ಎಕ್ಕ ಅಂದ್ರೆ ಎಕ್ಕದ ಎಲೆ, ಎಕ್ಕೆಯ ಗಿಡ, ಶ್ವೇತಾರ್ಕ ಅಂತದಕ್ಕೆ ಹೆಸರು. ಇವರಿರುವರು ಗಂಧರ್ವ ದಂಪತಿಗಳು, ಗಂಡ ಹೆಂಡತಿಯರು ಅವರಿಬ್ಬರು. ಶಮಿ ಎನ್ನುವನು, ಎರ್ಕಳ ಎನ್ನುವಂಥವಳು. ಇವರಿಬ್ಬರು ಗಂಧರ್ವ ದಂಪತಿಗಳು ಋಷಿಕುಲದ ಹೋಮ ಮಾಡುವಲ್ಲಿ ಗಲಾಟೆ ಮಾಡಿದ ಕಾರಣ ಋಷಿಗಳು, ನೀವು ಈ ತುಂಬಿದ ಸಭೆಯಲ್ಲಿ ಮಂತ್ರೋಕ್ತವಾಗಿ ಆವಿರ್ಭಾಗವನ್ನ ಕೊಡುವಾಗ ಗಲಾಟೆ ಮಾಡಿದ ಕಾರಣ ನೀವು ಮರದಂತೆ ಮರುವನ್ನ ಪಡೆಯಿರಿ ಅಂತ ಶಾಪವನ್ನು ಕೊಟ್ಟಾಗ ಅವರಿರುವರು ಕೂಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ದಂಪತಿಗಳಿದ್ರು, ನಾವು ಸರ್ವಾಪರಾಧ ಮನ್ನಿಸರಿ, ನಾವು ಸಣ್ಣವರು, ತಿಳಿಯದೆ ಮಾಡಿದ ಅಪರಾಧ ಮಕರ ಬುದ್ಧಿಯಲ್ಲಿ ಮಾಡಿದ್ದೇವೆ, ಕಾರಣ ನಮ್ಮನ್ನು ಅನುಗ್ರಹಿಸಿ ಅಂತಂದಾಗ ಶಿವನನ್ನ ಕುರಿತು ನೀವು ತಪಸ್ಸು ಮಾಡಿ ಅಂತ ಹೇಳಿದರು. ಆಗ ಶಮಿಯು ಶಿವನನ್ನ ಕುರಿತು ತಪವಾಚರಿಸಿದಾಗ ಆಕೆಗೆ ಶಮಿ ವೃಕ್ಷವಾಗಿ ನೀ ಇರು, ನಿನ್ನಲ್ಲಿ ನಾನು ಸದಾಕಾಲ ಈ ಶಾಂಭವಿ ಸಹಿತವಾಗಿ ದೇವಿಯ ಸಹಿತವಾಗಿ ವಸ್ತಿ ಇರ್ತೇನೆ ಅಂತ ಬನ್ನಿ ಮಹಾಂಕಾಳಿ ಎಂಬ ಹೆಸರಿನಿಂದ ಬನ್ನಿ ಗಿಡವಾಗಿ ಗಂಧರ್ವಳು ಭೂಮಿಯ ಮೇಲೆ ನಿಂತಿದ್ದಾಳೆ. ಇನ್ನು ಎರ್ಕಳ, ಆ ಎರ್ಕ ಅಂದ್ರೆ ಎಕ್ಕ ಅಂದರೆ ಎಕ್ಕೆ ಎಲೆ. ಆ ಎಕ್ಕ ಗಂಧರ್ವು ಏನು ಮಾಡಿತು ಅಂದರೆ ಗಣಪತಿಯನ್ನ ಪೂಜಿಸಿ ತನ್ನ ಒಡಲಲ್ಲಿ ವಾಸ ಮಾಡುವುದಕ್ಕಾಗಿ ಗಣಪತಿಯ ಗಿಡವಾಯಿತು. ಹೀಗೆ ಆ ಯಾವ ದಂಪತಿಗಳು ಭೂಮಿಯ ಮೇಲೆ ಬನ್ನಿ ಮಹಾಂಕಾಳಿಯ ದಿನವಾದ ಇಂದು, ಇದೇ ವಿಜಯದಶಮಿ ಎಂದು ವೃಕ್ಷವಾಗಿ ನಿಂತಾಗ ಶಾಂಭವಿ ಅದರಲ್ಲಿ ನೆಲೆ ನಿಂತ ಕಾರಣ ಇವತ್ತು ನಾವು ನೀವೆಲ್ಲ ಬನ್ನಿಯ ಗಿಡವನ್ನ ಪೂಜೆ ಮಾಡುವಂತಹದ್ದಾಗಿದೆ. ಆದ್ದರಿಂದ ಆ ಶಕ್ತಿ ಸ್ವರೂಪಿಣಿ ಭಕ್ತರೆಲ್ಲರನ್ನು ಉದ್ಧರಿಸಲಿ, ಕಟ್ಟುವ ಗುಡಿಯ ಸಂಕಲ್ಪವನ್ನ ಈಡೇರಿಸಲಿ ಅಂತ ಹೇಳಿಕೊಳ್ಳುತ್ತಾ ಬಹಳ ಪ್ರೀತಿಯಿಂದ ನಡೆದು ಬಂದ ಈ ಮಹಾಪುರಾಣವನ್ನ ಕೇಳಿದಂತಹ ಮಾತೆ ಶ್ರೀ ರತ್ನಾಪದಿ ಈ ಗುರುಮಾತೆ ನಮ್ಮ ಬಳಗಕ್ಕೆ ಎಲ್ಲರಿಗೂ ಕೂಡ 250 ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಅವರಿಗೆ ಆರೋಗ್ಯ, ಭಾಗ್ಯ, ಸೌಭಾಗ್ಯ ಸದಾಕಾಲ ಭಗವಂತ ಗುರು ಕೊಡಲಿ ಅಂತ ಹಾರೈಸ್ತಾ ಇವತ್ತಿನ ಪಾಲಿನ ಸೇವೆಯನ್ನ ಕ್ಷಣಾರ್ಧದಲ್ಲಿ ಮುಗಿಸ್ತೇವೆ. ನಿಮಗೂ ನಮಗೂ ನಿನ್ನೆಯ ದಿವಸ ಪೂರ್ಣಾಮೃತದ ಕುಂಭವಾದ ಈ ದೇವೇ ಪುರಾಣದ ಕೊನೆಯ ನುಡಿಯನ್ನ ಒಂದು ಉಳಿಸಿದ್ದೆವು. ಅದನ್ನ ಒಂದು ಓದಿ ಮಂಗಲಗೊಳಿಸಿ ಮತ್ತೆ ಪುನರಪಿ ಆರಂಭ ಮಾಡುತ್ತೇವೆ. ಕರ್ಪೂರಕಾಯ ಮಂಗಳಾಯಿತು ಮಂಗಳಾಯಿತು ಪ್ರಮಥರಿಗೆ ಮಹಾಮಂಗಳಾಯಿತು.
ಮಂಗಳಾಯಿತು ಪ್ರಮಥರಿಗೆ ಮಹಾಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನಾ ಭುವನಕ್ಕೆ ನಂದಿದ ಶ್ರೀಯದ ಮಂಗಳವು ಕೇಳುವನಿಗೆ ಹೇಳುವನಿಗೆ ಮಂಗಳವು ಪಾರ್ವತಿಯ ಚರಿತೆಯು ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದೇ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯುಳ್ ಅಷ್ಟ ದಶಮೋಧ್ಯಾಯ ಸಂಪೂರ್ಣಮಂ ಅಧ್ಯಾಯ 18ಕ್ಕೆ ಪೀಠಿಕಾ ಸಂಧಿ 1 ಸೇರಿಸಿ 19ಕ್ಕೆ 796ಕ್ಕೆ ಮಂಗಳಮಸ್ತು ಸಾಂಬಜೈ ನಮಃ ಪಾರ್ವತಿ ಪತಿ ಶಿವಹರ ನಡೆದು ಬಂದಿರುವ ಮಹಾಪುರಾಣ ನಾವು ನೀವು ಅಂದುಕೊಂಡಂಗೆ ಯಾವ ಎಲ್ಲ ಹಿರಿಯರು ನಾನು ಉಗಾದಿಗೆ ಶ್ರೀ ಶರಣಬಸವೇಶ್ವರ ಮಹಾಪುರಾಣವನ್ನು ಬಡಗೇರು ಓಣಿಯಲ್ಲಿ ಹೇಳಲಿಕ್ಕೆ ಬಂದಾಗ ನಮ್ಮ ಕಲೆಯನ್ನು ಕಂಡು ಇಲ್ಲ ನೀವೇ ಬರಬೇಕು ಅಂತ ನಮ್ಮ ಬಸಣ್ಣ ತುಳಿಯವರಾಗಲಿ ನಮ್ಮ ಮುಳುಗುನ್ ಸರ್ ಆಗಲಿ ದೇವೀರ ಸರ್ ಆಗಲಿ ಬಹಳಷ್ಟು ಜನ ಬಂದು ಆಮಂತ್ರಣವನ್ನು ಕೊಟ್ಟು ನೀವು ನಮ್ಮ ಊರಲ್ಲಿ ಬನ್ನಿ ಮಹಾಂಕಾಳೆಯ ಪುರಾಣವನ್ನ ದಯವಿಟ್ಟು ನಡೆಸಿಕೊಳ್ಳೇಬೇಕು ಅಂತ ಕೇಳಿದಾಗ ಆಗಲಿ ಅಂತ ಬಂದು ಸಾಧ್ಯಾಂತವಾಗಿ ಕಳೆದ 22ನೆಯ ತಾರೀಕು ಕಳೆದ ತಿಂಗಳಿಂದ ಆರಂಭಗೊಂಡು ಈ ತಿಂಗಳದ 2ನೆಯ ಇವತ್ತಿನ ದಿನದ ಮಹತ್ವದ ದಿನ ವಿಜಯದಶಮಿ 10ನೇ ತಿಂಗಳ 2ನೇ ತಾರೀಕು ಹಾಗೂ ಇವತ್ತಿನ ಭವ್ಯವಾಗಿರ್ತಕ್ಕಂತಹ ವಿಜಯದಶಮಿ ಎಂಬುವ ಕಾರ್ಯಕ್ರಮದಲ್ಲಿ ಮಂಗಲಗೊಂಡಿದೆ. ಪೂರ್ಣವಾಗಿ ನಿರ್ವಿಘ್ನವಾಗಿ ಯಾವುದೇ ಕಂಟಕ ಬರಲಾರದೆ ಎಲ್ಲ ಕಂಟಕಗಳನ್ನು ದಾಟಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ತಾಯಿಯ ಮಹಾಪುರಾಣ ಮಂಗಲಗೊಂಡಿದೆ. ಇವತ್ತಿಗೆ ಸಂಪೂರ್ಣ ಈ ವರ್ಷದ್ದು ಮಂಗಲ. ಇನ್ನು ನಾವು ನೀವುಗಳೆಲ್ಲ ಭಕ್ತಿಯಿಂದ ಬೇಡೋಣ. ಮುಂದೆ ಬರುವಂತಹ ಶಾಸ್ತ್ರಿಗಳು, ಮುಂದೆ ಬರುವಂತಹ ಮುಂದಿನ ದಸರಾಕ್ ಮುಂದಿನ ಸಮಯ ಸದಾವ ಕಾಲ ಇದು ನಡೆದು ಬರಲಿ. ಅವಕಾಶ ಸಿಕ್ಕರೆ ನಾವೇ ಬಂದರು ನಮ್ಮಿಂದಲಾದರೂ ನಿರ್ವಿಘ್ನದಿಂದ ನಡೆಯಲಿ ಅಂತ ಅಂಬೆ ಭವಾನಿಯಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳೋಣ. ತಾಯೆಂದರೆ ತಂದೆ ಒಳಗವೇ ಈ ಯಾವ ಮಹಾಪುರಾಣವು ಸದಾವ ಕಾಲ ಹಸಿರಾಗಿ ನಿಮ್ಮ ಹೃದಯದಲ್ಲಿ ನಿಲ್ಲಲಿ ಅಂತ ನಮ್ಮ ದೀಕ್ಷಾಗುರುಗಳಾದ ವಿರೂಪಾಕ್ಷೇಶ್ವರ ಆಚಾರ್ಯ ಶ್ರೇಷ್ಠರು, ಹಿಂಚಗೇರಿಯ ಸಂಪ್ರದಾಯದ ಪರಮ ಪೂಜ್ಯರು, ವಿಜಯಾನಂದರ ಸುಸ್ತ್ರೀಯ ಬ್ರಹ್ಮನಷ್ಟರಾದ ವಿಜಯಾನಂದ ಮಹಾರಾಜರ ಶಿಷ್ಯರು, ಗುಳೇದಗುಡ್ಡದ ಅಧ್ಯಾತ್ಮದ ಬಳ್ಳಿ 2 ಹೂಗಳು. ಇಲ್ಲಿ ನಾನು ಬಂದಿದ್ದೇನೆ. ನಮ್ಮ ನೀಲು ವಾಲು ರಾಠೋಡ್ ಸರ್ ಗ್ರಂಥಪಾಲಕರು, ಈ ನಮ್ಮ ಗದುಗಿನ KH ಪಾಟೀಲ್ ಕಾಲೇಜಿನ ರೆಡ್ಡಿ ಕಾಲೇಜಿನ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸುವಂತ ಅವರು, ನಾವು ಒಂದೇ ಗುರುಗಳ ಕಡೆಯಲ್ಲಿ ದೀಕ್ಷೆಯನ್ನು ಪಡೆದಂಥವರು. ಇಲ್ಲ ನಮ್ಮನ್ನ ನೀವೇ ಕರ್ಕೊಂಡು ಹೋಗಿ ಇವತ್ತ ಅಂತ ಬಂದಾಗ ಆಯಿತು ನಾನು ಕರ್ಕೊಂಡು ಬರ್ತೇನೆ ಅಂತ ಗದಗಿಗೆ ನಮ್ಗೆ ಒಯ್ಯೋದಕ್ಕೆ ಈಗಾಗಲೇ ಬಂದು ನಿಂತಿದ್ದಾರೆ ನನ್ನ ಸನ್ಮಿತ್ರ ಅವರು. ನಾವು 1ನೇ ಕ್ಲಾಸಿನಿಂದ BA ವರೆಗೂ ಒಟ್ಟಾಗಲಿಲ್ಲ, ಫೇಲ್ ಆಗಿಲ್ಲ. ಒಟ್ಟ ಯಾವಾಗಲೂ ಎಲ್ಲ ಕ್ಲಾಸಿನಲ್ಲಿಯೂ ರ್ಯಾಂಕಿನಲ್ಲಿಯೇ ಬಂದು SVM ಮಹಾವಿದ್ಯಾಲಯದ ಆದರ್ಶ ವಿದ್ಯಾರ್ಥಿಗಳು. ಅವರು ಕಾಮರ್ಸ್ನಲ್ಲಿ, ನಾನು BA ಆರ್ಟ್ಸ್ನಲ್ಲಿ ಎದ್ದು
ಒಂದೇ ಮನೆಯವರಾಗಿ ನಡೆದುಕೊಂಡಿರ್ತಕ್ಕಂಥವರಾಗಿದ್ದೇವೆ. ಅವರ ಕುಲ ಉದ್ಧಾರವಾಗಲಿ, ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ, ನಮ್ಮ ಜೊತೆಯಲ್ಲಿರುವ ಸಹೋದರನಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ತಾಯಿ ತಂದೆಯರೇ, ಈ ಸಮಿತಿಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬಹಳಷ್ಟು ಪ್ರಯತ್ನ ಮಾಡಿ ಈ ದೊಡ್ಡದಾದ ಹಡಗನ್ನ ಜ್ಞಾನ ದಾಸೋಹ ಎಂಬುವ ತಿಲಕವನ್ನಿಟ್ಟು ಸರಳ ಮಾಡಿ ಅನೇಕರು ಜ್ಞಾನ ದಾಸೋಹದಲ್ಲಿ ಭಾಗಿಗಳಾಗಿ ಸುಮಾರು 10 ದಿನದ ಜ್ಞಾನ ದಾಸೋಹದ ಸೇವೆಯನ್ನು ಕೈಕೊಂಡು ಈ ಯಾವ ಸೇವೆ ಅಪರಂಪಾರವಾಗಿ ನಡೆಯಲಿ ಅಂತ ಸಮಿತಿಯವರಿಗೆ ಹಗುರ ಮಾಡಿದ ಜ್ಞಾನ ದಾಸೋಹದ ಎಲ್ಲ ಮಹನೀಯರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಶುಭವಾಗಲಿ ಅಂತ ಗೌರಿಯಲ್ಲಿ ಬೇಡಿ ಈಗ ಮಂಗಲವಾಗಿರುವುದನ್ನು ಹಂಸಧ್ವನಿಯಲ್ಲಿ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಂಬಿದೆನೆ ಗುರು ರಾಜ ಗುರು ರಾಜ, ನಂಬಿದೆನೆಯ ಗುರು ರಾಜ ಗುರು ರಾಜ, ಬೆಂಬಿಡದೆ ಪೊರೆ ಕೊಟ್ಟರ, ಬೆಂಬಿಡದೆ ಪೊರೆ ಕೊಟ್ಟರ, ನಂಬಿದೆನೆಯ ಗುರು ರಾಜ ಗುರು ರಾಜ. ವಿಜಯದಶಮಿಯ ಶುಭ ದಿನದಿ ಆರಂಭ ವಾದೈ ಮಹಾದೇವಿಯ ಚರಿತೆಯು ಸಾರ್ಥಕವಾಗಲೇ ಸರಳ ನಡೆಯಲಿ ಎಂಬುವ ಬೇಡಿಕೆಯ ನಿಡುತ್ತ ನಿನ್ನಯ ಪಾದವೇ. ನಂಬಿದೆನೆಯ ಗುರು ರಾಜ ಗುರು ರಾಜ ಗುರು ರಾಜ. ಭಗವತಿ ಆದಿಶಕ್ತಿಯ ಪವಿತ್ರವಾದ ಪಾದ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಣೆಯನ್ನು ಮಾಡಿ ಈಗ ಒಮ್ಮೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಮತ್ತೆ ಶಾಂಭವಿ ಮಾತಾ ಕಿ, ಜಗಜ್ಜನನಿ ಆದಿಶಕ್ತಿ ಮಾಯಿ ಕಿ. ಇವತ್ತು ನಿಮ್ಮ ಈ ಸಭೆಯಲ್ಲಿ ಮಂಗಲವಾಗಿರ್ತಕ್ಕಂತಹ ಮಹಾತಾಯಿಯ ದಿವ್ಯ ಪುರಾಣ ಒಳ್ಳೆಯ ಆರಂಭ ಆಯ್ತು. ಎಲ್ಲಿ ಆರಂಭ ಆಗಿರೋದು ಮತ್ತೆ ನಮ್ದು ಎಲ್ಲಿ ನಡೀತದೆ ಅಂತಂದ್ರೆ ಕೀರ್ತನ ಭಾರತಿ ವಿದ್ಯಾಪೀಠ ಗದಗ್ ಅಂದ್ರೆ ನಮ್ಮ ಶ್ರೀಮಠದಲ್ಲಿ ಮತ್ತೆ ದೇವಿ ಪುರಾಣ ಪ್ರಾರಂಭವಾಗುತ್ತೆ. ದೇವಿ ಪುರಾಣ ಅಲ್ಲಿ ನಿಮಗೆ ಇಚ್ಛಾ ಇದ್ದವರು ಗದಗಿನಲ್ಲಿ ಬಂದು ಕೇಳಿ ನಮ್ಮನ್ನ ಆಶೀರ್ವದಿಸ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೈ ಎತ್ತಿ ಮುಗಿದು ಎಲ್ಲರೂ ಹುಡುಗರು ಮಾತಾಡಬಾರ್ದು, ಜೋರಾಗಿ ಚಪ್ಪಾಳೆ ಚೆನ್ನಾಗಿ ಕೂತ್ಕ. ಯಾರ್ಯಾರು ಶಾಲೆಯಲ್ಲಿ ಪಾಸ್ ಆಗ್ಬೇಕು ಅನ್ನೋರಿದ್ದೀರಿ ಒಟ್ಟ ಮಾತಾಡುವಾಗ ಅಂದ್ರೆ ನಾ ಮಾತಾಡುವಾಗ ನೀವು ಮಾತಾಡಬಾರ್ದು. ಫೇಲ್ ಆಗ್ಬೇಕನ್ನೋರು ಎಲ್ಲರೂ ಮಾತಾಡಬಹುದು. ಹೇಗೆ ಮಾಡ್ತೀರಿ? ಫೇಲ್ ಆಗೋರು ಇಲ್ವಲ್ಲ? ಕೇಳಿ, ಮಹಾತಾಯಿಯ ದಿವ್ಯವಾದ ಈ ಮಹಾಪುರಾಣ ಜಗದಂಬಾ ಅಂಬಾ ಅಮ್ಮ ಎಂಬುದು ಕನ್ನಡ ಕಂದನ ಕರುಳಿನ ಕರೆಯೋಲೆ. ಅಮ್ಮ ಎನ್ನುವುದು ಸಂಸ್ಕೃತದ ಸಾರಸ್ವತ ಲೋಕದ ಓಂಕಾರದಲ್ಲಿ ತೆಗೆದಿಟ್ಟ ಮಹತ್ವದ ಶಬ್ದ. ಅ ಉ ಮ, ಅ ಉ ಮ, ಊ ತೆಗೆದಿಟ್ರೆ ಅ ಮ, ಅಮ್ಮ ಆಗುತ್ತೆ. ಅದು ಊ ಕಡೆಗಿರುವುದು ಯಾರು ಅಂತಂದರೆ ಓಂಕಾರ ಪೂರ್ಣವಾಗಬೇಕಂದ್ರೆ ಊ ಸೇರಿಸ್ಬೇಕು. ಆ ಊ ಎಂಬುದೇ ಗುರು. ಗು ಎನ್ನುವಲ್ಲಿ ಊ ಇದೆ. ಅದಕ್ಕಾಗಿ ಸಂಪೂರ್ಣ ತಾಯಿ ಯಾರು ಅಂತಂದರೆ ಕೈಲಾಸದಿಂದ ಶಿವನ ಸನ್ನಿಧಾನದಲ್ಲಿರುವ ಜೀವವನ್ನ ಭೂಲೋಕಕ್ಕೆ ತಂದ ಈ ತಾಯಿಯಿಂದ ನಮ್ಮನ್ನು ಸ್ವಚ್ಛಗೊಳಿಸಿ ಮಾನಸ ಶಾರೀರಿಕ ಹಾಗೂ ಭೌತಿಕ ತಾಪಿಕ ಆಧ್ಯಾತ್ಮಿಕ ತಾಪಿಕ ಎಲ್ಲ 3 ತಾಪಗಳನ್ನ ಕಳೆದು ಬೆಳೆದಿಟ್ಟು ನಮ್ಮನ್ನು ಉದ್ಧರಿಸಿ ಮತ್ತೆ ಮರಳಿ ಶಿವನಲ್ಲಿಗೆ ಕಳಿಸುವ ತಾಯಿಯೇ ಗುರು. ಆದ್ದರಿಂದ
ಈಗ ಹೆಂಗಿರ್ತದ ಅಂತಂದ್ರ ಎಲ್ಲ ತಯಾರಾಗು, ದೌಡ್ ತಯಾರಾಗು, ಸಿನಿಮಾ ನೋಡಕ್ ಬರ್ತೇನೆ ಅಂದಿಲ್ಲನೇ, ದೌಡ್ ತಯಾರಾಗು ಅಂತ ಹೆಂಡತಿಗೆ ಹೇಳ್ತಿರ್ತಾನವ. ಅವಾಗ ಹೆಂಡತಿ ಹೇಳಿದ್ಲು, ಮರಯ ತಡಿ, ಕೂಸಿಗೆ ಅಲಂಕಾರ ಮಾಡಾಕ್ತೀನಿ ತಡಿ ಅಂತ ಕೂಸನ್ನ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ಲು. ಅಲಂಕಾರ ಮಾಡಿದಾಗ ಇವ್ರಪ್ಪಲ್ಲಿ ಕೂತಿದ್ನಲ್ಲ, ಅವನಂದ ಇಲ್ಲಿ ಮರಿ ಬಾರೋ 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 ಅಂತ ಎತ್ಕೊಂಡ. ಚೆನ್ನಾಗಿ ಅದು ಅಲಂಕಾರವಾಗಿ ಅದು ಕೂಸಿಗೆ ಪೌಡರ್ ಹಚ್ಚಿ, ಕಾಡ್ಗಿ ಹಚ್ಚಿ, ಚಲೋ ಡ್ರೆಸ್ ಹಾಕಿದಾಗ ಅವ್ರವ್ವ, ನಾ ಸ್ವಲ್ಪ ಡ್ರೆಸ್ ಉಟ್ಕೊಂತೀನಿ, ನಾ ತಯಾರಾಕೀನಿ ತಗೋರಿ ಅಂತಂದು ಕೊಟ್ಟಾಗ ತಂದೆ ಬಾ 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 ಅಂತ ಎತ್ಕೊಂಡ. ಹಿಂಗ ಎತ್ತಿ ಇಳಿಯಾರಿಸ್ಬಿಟ್ನಲ್ಲ. 3 ತಿಂಗಳು ಕೂಸೋದು, ಅದು ಮೊಲೆ ಹಾಲು ಕಕ್ಕಿತಲ್ಲದೆ ಕೆಳಗೂ ಬಿಕ್ಕಿತ್ತು. ಅವಾಗ ತೂತು 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 ಏನು ನಿನ್ನ ಮಗ ತಗೋ, ನಿನ್ನ ಮಗನ ತಗೊಂಡು ಹೋಗಂದ. ಅಲ್ಲ ಮಗನ ಸ್ವಚ್ಛಿದ್ದಾಗ ನಿನ್ನ ಮಗ, ಹೊಲಸಾದಾಗ ಆಕೆ ಮಗ. ಹೆಂಗದ ಲೋಕದಾಟ. ಅದಕ್ಕೆ ಇಂತಹ ಹೊಲಸಾದ ದೇಹವನ್ನು ಮತ್ತೆ ಮರಳಿ ಏನಾಕ್ಬಿಡ್ರಿ ಅಂತಂದು ಚೆನ್ನಾಗಿರುವ ಪೀತಾಂಬರವನ್ನು ಹುಟ್ಟಿದ್ದರು ಟೊಂಕಕ್ಕೆ ಅದನ್ನು ಸುತ್ತಿ ಲೆಕ್ಕಕ್ಕಿಲ್ಲದೆ ಕೂಸನ್ನ ಮತ್ತೆ ಸ್ವಚ್ಛಗೊಳಿಸಿ ತೊಳೆದು ಮೊತ್ತ ಮೊದಲು ಹೆಂಗ ರೆಡಿ ಇತ್ತೋ ಹಂಗ ತಯಾರು ಮಾಡುವ ಶಕ್ತಿ ಶ್ರೀ ಗುರುವಿಗೆ ಮಾತ್ರ ಇದೆ. ಅಂತಹ ಗುರು ಎಂಬ ತಾಯಿ ಚಿದಾನಂದ ಅವಧೂತರು ಇಲ್ಲಿ ಗುರುವಾಗಿ ನಿಮ್ಮನ್ನ ಕರೆದುಕೊಂಡು 11 ದಿನಗಳ ಪರ್ಯಂತರವಾಗಿ ನಡೆಸಿದರು. ಅಂತವರ ಪಾದಕ್ಕೆ ನತಮಸ್ತಕನಾಗಿ ಇದು ಎಲ್ಲ ದೈವವನ್ನು ಬೇಡಿ ಆರಂಭ ಮಾಡ್ರಿ ಅಂತ ಚಪ್ಪಾಳೆ ತಟ್ಬೇಕು. ಮತ್ತೆ ನೀವು ಈಗ ಆರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತೈ ನಮಃ. ಓಂ ಶಾಂಭವೇ ನಮಃ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಆಕಾಶ ಪರಮೇಶ ಚರಣ ರಕ್ಷಕ ಸಕಲ ಅಭಿಷ್ಟವ ನಿತವೇ ವಾಯುತೆ ಪುರಮನು ಪರವರ ಚಿದಾನಂದ ಗುರುಮಳ ಕೆಮಗೆ ಮಂಗಳವಾ. ಯೋಗಿಯೊಳು ಶಿವಾನಂದ ರಾಜ ಯೋಗಿಯಾತ್ಮೆಗೆ ಪಾತ್ರನಾಗಿಯ ಯೋಗಿ 6ನೇ ತುಂಗಭದ್ರ ತೀರದಲ್ಲಿ ಮೆರೆವಾ ಯೋಗಿ ವರನಿಹ ನಿರುತ ಅಯೋಧ್ಯದಿ ಯೋಗಿಗಳದ ತಾರ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು ಆತನ ನಿಜ ಶಿಷ್ಯನು 6ನೇ ಪಾತಕಗಳು ಹರಿದು ಸರ್ವವ ದೂತ ಚಿದಾನಂದ ಅವಧೂತನು ಗುರುವಿನ ಆಜ್ಞೆಯಲೇ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು. ಶುದ್ಧ ಬುದ್ಧ ಸುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಮಗಳ ಮುಖಿಯ ಸಾಕ್ಷಾತ್ಕಾರನಾಗೆ ಬುದ್ಧಿವಂತರು ನಿಮನವೆಷ್ಟುದ್ದುದನು ಪಡೆಯಲ್ಕೆ ಹರ್ಷದಲ್ಲಿ ಅತಿ ಹೇಳಿದ ದೇವಿ ಚರಿತೆಯನ್ನು ಹರಿಯ ಜಗವೆಲ್ಲ ಹರಿಯ ಜಗವೆಲ್ಲ. ಜ್ಞಾನ ಮಾರ್ಗವ ತಿಳಿವೆನು ಎಂದಡೈ ಜ್ಞಾನ ಸಿಂಧುವ ಹೇಳಿರುವೆನಾ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ ಏನು ಕಾಮ್ಯವು ಬೇಡಡೆಯು ನೀವು ಧ್ಯಾನಿಸಿರಿ ದೇವಿ ಚರಿತವ ನ್ಯೂನವಿಲ್ಲದೆ ಸಿದ್ಧೆಯಾಹುದು ಸತ್ಯ 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 ಸತ್ಯವೇದು ಸತ್ಯ ಸತ್ಯವೇದು ಸತ್ಯ ಸತ್ಯವೇದು. ಈಗ ಒಳ್ಳೆ ಆರಂಭವಾಯಿತು ನಿಮ್ಮೂರಿನಲ್ಲಿ ಸದಾವಕಾಲ. ನಿಮ್ಮೂರಲ್ಲ, ಇದು ನಮ್ಮೂರಲ್ಲಿ ಶಿರಹಟ್ಟಿಯ ಪುಣ್ಯಗ್ರಾಮ ಸುಕ್ಷೇತ್ರ ಫಕೀರೇಶ್ವರನ ಪಾವನ ನೆಲ. ಈ ಜಗದ್ಗುರು ಫಕೀರೇಶ್ವರನ ಹೆಸರಿಟ್ಟುಕೊಂಡಿರುವ ಈ ಬಡಾವಣೆಯಲ್ಲಿ ಸದಾವಕಾಲ
ಅಮ್ಮನ ಸೇವೆಯಲ್ಲಿ ಎಲ್ಲರೂ ಇರಬೇಕು ಅಂತ ಹೇಳ್ತಾ, ಹಾಗೆಯೇ ಆ ಜಗದಂಬೆಯ ದೇವಸ್ಥಾನವಾದ ಬನ್ನಿ ಮಹಾಂಕಾಳಿಯ ದೇವಸ್ಥಾನವನ್ನ ಕಟ್ಟುವಂಥವರು ನೀವಾಗಬೇಕು ಅಂತ ಈ ವೇದಿಕೆಯಿಂದ ತಿಳಿಪಡಿಸುತ್ತಾ, ಕೀರ್ತನ ಭಾರತಿ ವಿದ್ಯಾಪೀಠದ ಸಿಂಹಾಸನದಿಂದ ಆಜ್ಞೆ ಏನು ಅಂದ್ರೆ, ದೇವರ ಗುಡಿಯನ್ನ ಬಹುಬೇಗನೆ ಕಟ್ಟೇರಿ ಅನ್ನುವಂತಹದ್ದು. ಇಲ್ಲಿಗೆ ನಮ್ಮ ಸೇವೆ ಸಂಪೂರ್ಣವಾಗಿ ಮುಟ್ಟಿಸಿದ್ದೇವೆ. ನಮ್ಮ ಜೊತೆಯಲ್ಲಿ ಪ್ರತಿನಿತ್ಯ ನಾವು ಅಫ್ರಾನ್ ಲಕ್ಷ್ಮೇಶ್ವರ ಆಜಾದ್ ಸೌಂಡ್ ಸಿಸ್ಟಮ್, ತಾಜ್ ಸೌಂಡ್ ಸಿಸ್ಟಮ್ ಲಕ್ಷ್ಮೇಶ್ವರ ಎಂಬುವ ಮನೆತನದ ಅಫ್ರಾನ್ ಒಳ್ಳೆಯ ಹುಡುಗನಾಗಿ ನಮ್ಮ ಜೊತೆಯಲ್ಲಿ ನಿತ್ಯವೂ ಸಹಕಾರವನ್ನು ನೀಡಿ ನಿಮ್ಮೆಲ್ಲರಿಗೂ ಮಳೆ ಬಂದರೂ ತೊಯ್ಯದಂತೆ ಅನುಕೂಲ ಮಾಡಿರುವಂತಹ ಪುಣ್ಯಾತ್ಮ, ಅವನಿಗೆ ಸರ್ವದಾ ಕಾಲ ಶುಭವಾಗಲಿ, ನಮ್ಮ ಜೊತೆಯಲ್ಲಿ ನಗುನಗುತ್ತಾ ಇರಲಿ ಅಂತ ಹಾರೈಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭಂ ಭೂಯಾತ್. ಶ್ರೀ ತಾಯಿ ಬನ್ನಿ ಮಹಾಂಕಾಳಿ ದೇವಿಯನ್ನು ಭಕ್ತಿಪೂರ್ವಕವಾಗಿ ಮನದಲ್ಲಿ ನೆನೆಯುತ್ತಾ, ಸತತ 3 ವರ್ಷಗಳ ಕಾಲ ಈ ಒಂದು ಬನ್ನಿ ಮಹಾಂಕಾಳಿ ದೇವಿಯ ಪುರಾಣ ಕಾರ್ಯಕ್ರಮ ಪ್ರತಿ ವರ್ಷದಂತೆಯೇ ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಅದರ ಜೊತೆಗಿನ 2 ವರ್ಷ ಈ ಒಂದು ಪುರಾಣ ಕೀರ್ತನೆಯನ್ನು ಹೇಳಿದಂಥ ಶಾಸ್ತ್ರಿಗಳು ಬೇರೆ, ಈ ವರ್ಷ ಬಂದಂಥ ಶಾಸ್ತ್ರಿಗಳೇ ಬೇರೆ. ಈ ಒಂದು ತಾಯಿ ಬನ್ನಿ ಮಹಾಂಕಾಳಿ ದೇವಿಯ 10ನೇ ದಿನದ ಈ ಒಂದು ಪುರಾಣ ಕಾರ್ಯಕ್ರಮ, ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ NV ರಾಠೋಡ್ ಗ್ರಂಥಪಾಲಕರು, HCFS ಪದವಿ ಮಹಾವಿದ್ಯಾಲಯ ಗದಗ್, ಇವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಗದಗಿನ ಕೀರ್ತನ ಭಾರತ ವಿದ್ಯಾಪೀಠ, ಈ ಒಂದು ಕೀರ್ತನ ಭಾರತ ತಾಯಿಯ ಒಂದು ಪುರಾಣ ಕೀರ್ತನೆಯ ಹೇಳೋದರಲ್ಲಿ ದಿವ್ಯ ಪಾಂಡಿತ್ಯವನ್ನು ಹೊಂದಿದಂತ ಶ್ರೀ ವೇದ ಬ್ರಹ್ಮ ಶ್ರೀ R ಶರಣಬಸವ ಶಾಸ್ತ್ರಿಗಳು ಇವತ್ತಿನ ದಿವಸ ನವರಾತ್ರಿಯ ನವದುರ್ಗಿಯರ 9 ದೇವಿಯ ಅವತಾರಗಳನ್ನ, ದೇವಿಯ ಒಂದು ಮಹತ್ವವನ್ನ ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಬಹಳ ಅದ್ಭುತ ರೀತಿಯೊಳಗೆ, ಹಾಗೂ ಆ ಒಂದು ದುಷ್ಟ ಶಕ್ತಿಗಳ ಸಂಹಾರ ಆಗಿರ್ಬೋದು, ಅದರ ಜೊತೆಗಿನ ಆ ದೇವಿಯ ಅವತಾರದಲ್ಲಿ ಪುಟ್ಟ ಮಕ್ಕಳಿಗೆ ವೇಷಭೂಷಣವನ್ನು ಹಾಕಿ ಹಾಗೂ 108 ದೀಪ ಬೆಳಗಿಸುವ ಮುಖಾಂತರ, ಅದೇ ರೀತಿಯಾಗಿ ಶ್ರೀಚಕ್ರ ಯಂತ್ರ ದುರ್ಗಾಷ್ಟಮಿಯ ದಿನದಂದು ಬಹಳ ಒಂದು ಅಭೂತಪೂರ್ವವಾದಂಥ ಶ್ರೀ ಚಕ್ರ ಮಹಾಪೂಜೆಯನ್ನು ಮಾಡಿಸಿದಂಥ, ಎಲ್ಲರಿಗೂ ಒಳ್ಳೆಯದಾಗಲಿ ಒಳಿತಾಗಲಿ ಅಂತಂದು ಸಂಕಲ್ಪವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಆದಿಯಾಗಿ ಈ ಒಂದು ಬನ್ನಿ ಮಹಾಂಕಾಳಿ ದೇವಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ತಾಯಿಯ ಒಂದು ಮಂದಿರ ನಿರ್ಮಾಣಕ್ಕಾಗಿ ಈಗಾಗಲೇ ಪೂಜ್ಯ ಶಾಸ್ತ್ರಿಗಳು ತಮಗೆಲ್ಲರಿಗೂ ಒಂದು ಫಂಡ್ ಅಂತ ಒಂದು ರೀತಿ ಒಳಗ ತಮ್ಮ ಮನೆಗೆ ಒಂದೊಂದು ಆ ದೊಡ್ಡ ಸಂಗ್ರಹಕ್ಕಾಗಿ, ಇಲ್ಲಿದ್ದವರು ಯಾರೋ ಸಹಿತ ಶ್ರೀಮಂತರಲ್ಲ ಬಡವರೂ ಅಲ್ಲ, ಶ್ರೀಮಂತರು ಅಲ್ಲ ಬಡವರೂ ಅಲ್ಲ, ನಿಮಗೆ ವಜ್ಜೆ ಆಗಬಾರ್ದು ಹೊರೆ ಆಗಬಾರ್ದು,
ಯಾರೋ ಒಬ್ರು ಲಕ್ಷ ಕೊಡ್ತಾರ, 50,000 ಕೊಡ್ತಾರ, 25,000 ಕೊಡ್ತಾರ, 5,000 ಕೊಡ್ತಾರ, ನಾನೇನು ಕೊಡಬಲ್ಲೆ ಅನ್ನೋದಕ್ಕೆ ನಮ್ಮ ಪೂಜ್ಯ ಶಾಸ್ತ್ರಿಯವರು ವಿಚಾರವನ್ನ ಮಾಡಿ ನಿಮಗೆ ಒಂದೊಂದು ಫಂಡಿನ ಒಂದು ಡಬ್ಬಿಯನ್ನು ಕೊಟ್ಟಿದ್ದಾರೆ. ನೀವು ಪ್ರತಿದಿನ ಈ ಒಂದು ತಾಯಿಗೆ 10 ಅಥವಾ 20 ಆ ಹಣವನ್ನು ಕೂಡಿಟ್ಟು ಅದೇ ನಿಮಗೆ ದೊಡ್ಡ ಮೊತ್ತವಾಗಿ ಮುಂದಿನ ವರ್ಷ ದೊಡ್ಡ ಮೊತ್ತವಾಗಿ ತಾವು ಕೂಡ ಬಹುದೊಡ್ಡ ದಾನಿಗಳಾಗ್ತೀರಿ ಅಂತ ಹೇಳ್ತಾ, ಈ ಒಂದು ಪುರಾಣ 2 ವರ್ಷಕ್ಕಿಂತ ಈ ವರ್ಷ ಬಹಳ ವಿಶಿಷ್ಟವಾಗಿ ನಡೀತಾ ಬಂತು. ಅದರ ಜೊತೆಗಿನ ನಮ್ಮ ತಬಲವಾದಕರಾದಂಥ ರಾಷ್ಟ್ರವಿಖ್ಯಾತಿ ಶ್ರೀ ವೀರೇಶ್ ಬಿ ಹಿರೇಮಠ್ ಸಾಕಿನ್ ರಾಘಾಳ ಇವರಂತರೂ ಅದ್ಭುತವಾಗಿ ಪೂಜ್ಯ ಶ್ರೀಗಳು ಯಾವ ತರ ಆ ಸಂಗೀತವನ್ನ ಹಾಡನ್ನ ಹಾಡ್ತಾರೆ ಅದೇ ರೂಪದೊಳಗ ತಬಲವನ್ನ ಬಾರಿಸಿದ್ದು ನಾನು ಇದೇ ಮೊದಲ ಬಾರಿ ನೋಡಿದ್ದು. ಅವ್ರಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟೋಣ. ಯಾಕೆಂದ್ರೆ ಇವತ್ತಿನ ದಿವಸ ಬಹಳ ಅದ್ಭುತವಾದಂತ ಒಂದು ತಬಲವಾದಕರು. ಬಹಳ ಅವರು ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಇಲ್ಲಿ ಮುಂದೆ ಕುತ್ಕೊಂಡು ನೋಡಿದ್ರಂತೂ ಬಹಳ ಖುಷಿ ಆಗತ್ತೆ. ಅಂತ ಒಂದು ಸಂಗೀತಕ್ಕೆ ತಕ್ಕಂತೆ ಆ ಒಂದು ತಾಳಕ್ಕೆ ತಕ್ಕಂತೆ ನುಡಿಸುವುದು ಬಹಳ ಅದ್ಭುತ. ಅಂತ ಒಂದು ಕಲೆಯನ್ನು ಹೊಂದಿದಂತ ಶ್ರೀ ವೀರೇಶ್ ಬಿ ಹಿರೇಮಠ್ ಇವರಿಗೂ ಕೂಡ ತಾಯಿ ಬನ್ನಿ ಮಹಾಕಾಳಿ ದೇವಿ ಇನ್ನೂ ಹೆಚ್ಚು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈಗ ನಮ್ಮ ಸಂಗೀತ ಹಾರ್ಮೋನಿಯಂ ಕುಮಾರ್ ಶೇಖರ್ ಗಲಗ್ ಇವರು ಕೂಡ ಬಹಳ ಅದ್ಭುತವಾಗಿ ಆ ಒಂದು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಹಾಡನ್ನು ಹಾಡಿರ್ಬೋದಾಗಿರ್ಬೋದು, ಹಾಗೂ ಹಾರ್ಮೋನಿಯಂ ನುಡಿಸೋರಾಗಿರ್ಬೋದು, ಬಹಳ ಒಂದು ಅರ್ಥಗರ್ಭಿತವಾಗಿ ಆ ಒಂದು ಹಾರ್ಮೋನಿಯಂ ಸಂಗೀತವನ್ನು ನುಡಿಸಿದ್ದಾರೆ. ಇವ್ರಿಗೂ ಕೂಡ ಜೋರಾದ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ತಾಯಿ ಬನ್ನಿ ಮಹಾಕಾಳಿ ದೇವಿ ಆಯುರಾರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ, ಅವರ ಸೇವೆ ತಾಯಿಯ ಸೇವೆ ಇದೇ ರೀತಿಯಾಗಿ ಮುಂದುವರಲಿ ಅಂತ ಹೇಳ್ತಾ, ಈಗ ಈ ಒಂದು ಕಾರ್ಯಕ್ರಮ ಇವತ್ತಿನ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದ ಕೊನೆಯ ದಿನದ ಮಂಗಲ ಕಾರ್ಯಕ್ರಮದ ಮಹಾಪ್ರಸಾದ ಸೇವೆಯನ್ನು ಮಾಡಿದಂತ ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ಈ ಒಂದು ಸಮಿತಿಯ ಗೌರವಾಧ್ಯಕ್ಷರು ಆದಂತ ಶ್ರೀಯುತ ಎಚ್.ಎಂ. ದೇವಗೇರಿ ಗುರುಗಳು ಈ ಒಂದು ಮಹಾಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಅವರು ಈ ವೇದಿಕೆ ಮೇಲೆ ಆಗಮಿಸಿ ಪೂಜ್ಯ ಶಾಸ್ತ್ರಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ದಯವಿಟ್ಟು ಹಿರಿಯರು ಬಂದು ಈ ಒಂದು ತಾಯಿಯ ಒಂದು ಆಸ್ಥಾನದಲ್ಲಿ ಒಂದು ದಿನ ಜ್ಞಾನ ದಾಸೋಹವನ್ನು ಸಹಿತ ನೆರವೇರಿಸಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಕೊನೆಯ ದಿನ ಇವತ್ತಿನ ಒಂದು ಪ್ರಸಾದ ಸೇವೆಯನ್ನು ಸಹಿತ ಮಾಡಿದ್ದಾರೆ. ಇವರಿಗೆ ಜೋರಾದ ಒಂದು ಚಪ್ಪಾಳೆ ತಟ್ಟಬೇಕು. ಅದೇ ರೀತಿಯಾಗಿ ತಾಯಿ ಬನ್ನಿ ಮಹಾಕಾಳಿ ದೇವಿ ಇವರಿಗೆ ಇನ್ನೂ ಹೆಚ್ಚು ಆಯುರಾರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಹೀಗೆ ಆ ತಾಯಿ ಸೇವೆ ಮಾಡುವಂತ ಶಕ್ತಿ ಇನ್ನಷ್ಟು ಕರುಣಿಸಲಿ ಅಂತ ಹೇಳ್ತಾ, ಅದರ ಜೊತೆಗೇನೆ ಈ ಒಂದು ಭವ್ಯವಾದಂಥ ಕಾರ್ಯಕ್ರಮ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಾಗಿರ್ಬೋದು, ನಮ್ಮ ಸಮಿತಿಯ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ. ಆ ಸಹಕಾರಕ್ಕೂ ನಾವೆಲ್ಲ ರೀತಿಯಿಂದ ನಾವು ತಮಗೆ ಚಿರಋಣಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಮುಂದಿನ ವರ್ಷವೂ ಸಹಿತ ನಮಗೆ ಪೂಜ್ಯ ಶಾಸ್ತ್ರಿಯವರಾದಂಥ ಶ್ರೀ ವೇದ ಬ್ರಹ್ಮ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳನ್ನೇ ಮುಂದಿನ ವರ್ಷ ನಮ್ಮ ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ತಾಯಿಯ ಗುಡಿಯನ್ನು ಕಟ್ಟುವ ಒಂದು ಸಂಕಲ್ಪವೇನು ಮಾಡಿದ್ದೀವೋ ಆ ಸಂಕಲ್ಪ ಈಡೇರೋವರೆಗೂ ಪೂಜ್ಯ ಶಾಸ್ತ್ರಿಯವರೇ ಇಲ್ಲಿ ಪುರಾಣ ಹೇಳಕ್ ಬರಬೇಕು. ಅದರ ಜೊತೆಗೇನೆ ಇನ್ನೂ ಹೆಚ್ಚು ಈ ಫಕೀರೇಶ್ವರ ನಗರದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ, ಈ ಒಂದು ಪುರಾಣ ಕಾರ್ಯಕ್ರಮ ಸೂರ್ಯಚಂದ್ರನ ಇರುವವರೆಗೂ ಸಾಗಬೇಕು ಅಂತಂದು ಆ ತಾಯಿಯಲ್ಲಿ ಸಂಕಲ್ಪವನ್ನ ಮಾಡ್ಕೋತಾ, ಹಾಗೂ ಈ ಒಂದು ಪ್ರಸಾದ ತಯಾರು ಮಾಡೋದಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಆಮೇಲೆ ಯುವಕರಾಗಿರ್ಬೋದು, ಇದರ ಜೊತೆಗಿನ ನಮ್ಮ ಸೌಂಡ್ ಸಿಸ್ಟಮ್ ಅಫ್ರಾನ್ ಅವರು ಕೂಡ ನಿಜಕ್ಕೂ ಬಹಳ ಒಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನಾವು ಕೊಡ್ತಕ್ಕಂಥ ಸಂಭಾವನೆ ಮೇಲಲ್ಲ, ಇಲ್ಲಿ ಬಂದು ತಾವೇ ಸ್ವತಃವಾಗಿ ಶಾಸ್ತ್ರಿಯವ್ರ ಜೊತೆ ಮಾತಾಡಿಕೊಂಡು ಎಲ್ಲವನ್ನು ಬಹಳ ಹೊಂದಾಣಿಕೆಯಿಂದ ಈ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಬನ್ನಿ ಮಹಾಕಾಳಿ ದೇವಿ ಸದ್ಭಕ್ತ ಮಂಡಳಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ
ಈ ಒಂದು ಕಾರ್ಯಕ್ರಮ ಕುರಿತು ಶ್ರೀ ಎಚ್ ಎಂ ದೇವಗಿರಿ ಗುರುಗಳು ಒಂದು 4 ಮಾತು ಮಾತಾಡಬೇಕಂದ್ರೆ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಈ ಒಂದು ಕಾರ್ಯಕ್ರಮ ಪುರಾಣ ಕಾರ್ಯಕ್ರಮ ಯಾವ ರೀತಿ ನಡೆದು ಬಂತು, ನಾವೇನೇನು ಕೆಲಸ ಕಾರ್ಯಗಳನ್ನು ಮಾಡೀವಿ, ಈ ಒಂದು ಕಾರ್ಯಕ್ರಮವನ್ನು ಕುರಿತು ಈ ಒಂದು ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ್ ಮುಳುಗುಂದ್ ಗುರುಗಳು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಂದಿಯಲು ಏರಿದನ ಚಂದಿರನ ಮುಡಿದವನ ಕಂದನ ಬೇಡಿ ಮುಂದೆ ಹೇಳುವೆನು ಸರ್ವಜ್ಞೆ ಎನ್ನುವಂತೆ ಶಿವನ ಮಗನಾಗಿರ್ತಕ್ಕಂಥ ಗಣಪತಿಯನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ದೇವಿಯನ್ನ ಹಾಗೂ ಸ್ಥಳ ಮಹಿಮನಾಗಿರ್ತಕ್ಕಂಥ ಫಕೀರೇಶ್ವರನನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಬಳಗವೇ ಹಾಗೂ ತಾಯಂದಿರೇ, ಹಿರಿಯರೇ ಹಾಗೂ ಮುದ್ದು ಮಕ್ಕಳೇ, ಅವರಿವರೆನ್ನದೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಅಂದರೆ 22ನೇ ತಾರೀಕಿನಿಂದ ಇಲ್ಲಿವರೆಗೂ ಯಾವ ರೀತಿಯಾಗಿ ಪುರಾಣ ಸಾಗಿ ಬಂತು ಅನ್ನುವಂಥದ್ದು, ಅದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾಗಿ ಈ ಪುರಾಣ ಪ್ರಾರಂಭ ಆಯಿತು ಅನ್ನೋದ್ರ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಯಾಕಂತಂದ್ರೆ ಮೇಲೆ ಬಿಸಿಲು ಒಳಗೆ ಹಸಿವು ನಿಮ್ಗೆ ಕೂಡ್ತಕ್ಕಂಥ ಏನಿಲ್ಲ, ಹಾಗಾದ್ರೆ ಒಂದು ತಾಳ್ಮೆ ಇಲ್ಲ ಅಂತ ಹೇಳ್ತಾ ಸರಿ, ಶಾಸ್ತ್ರಿಗಳಿಗಿಂತ ಪೂರ್ವದೊಳಗೆ ನಮ್ಮ ಬಳ್ಳಾರಿ ಸರ್ನ ನೆನಿತೇನೆ. ಅವರಿಂದ ಈ ಒಂದು ಬನ್ನಿ ಗಿಡಕ್ಕೆ, ಆ ಬನ್ನಿ ಮರಕ್ಕೆ ಶಕ್ತಿ ಸಿಕ್ಕಿದೆ. ತದನಂತರ ಆ ಬನ್ನಿ ಕಟ್ಟೆಯನ್ನು ಕಟ್ಟಿಸಿ ಅದಕ್ಕೆ ಸಾಕಷ್ಟು ಮಂದಿ ಸಹಾಯ ಸಹಕಾರವನ್ನು ನೀಡಿದರು. ಅದರ ನಂತರ ಆ ಬನ್ನಿ ಕಟ್ಟಿ ಕೂಡ ಏನಾಯಿತು, ಒಳ್ಳೆಯ ಒಂದು ವಿಜೃಂಭಣೆಯಿಂದ ಆಯಿತು. ಜೊತೆಗೆ ಪುರಾಣ ಪ್ರಾರಂಭ ಮಾಡೋಣ ಅಂತಂದು ಅವತ್ತಿನ ದಿವಸನ ಒಬ್ಬರ ಬಾಯಲ್ಲಿ ಬಂತು. ಅದು ಮತ್ತೆ ಇನ್ನೇನು ಒಂದು 15 ದಿನಗಳಲ್ಲಿ ಇದ್ದಾಗ ಪುರಾಣ ಪ್ರಾರಂಭ ಮಾಡ್ತಿರನೇ ಇಲ್ಲ ಅಂದಾಗ ಅಂತ ಪುರಾಣ ಪ್ರಾರಂಭ ಮಾಡ್ಕೊಳ್ಳೋಣ ಅಂತಂದು ಬೇರೆ ಶಾಸ್ತ್ರಿಗಳನ್ನು ಕೇಳಿ ಫೋನ್ ಮುಖಾಂತರನ ಹೊಂದಿಸಿ ಅವ್ರಿಗೆಲ್ಲ ಇದು ಮಾಡಿ ಪುರಾಣ ಪ್ರಾರಂಭ ಆಯಿತು. ಅದೆಲ್ಲ ಹೇಳಿದ್ದೇ ಇದೆ. ಸರಿ, ಶಾಸ್ತ್ರಿಗಳು ಈ ಸರದ ನಮ್ಮ ಶಾಸ್ತ್ರಿಗಳು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರಿಗಳು ಸಿಕ್ಕಿದ್ದಾರೆ. ತಮ್ಮೆಲ್ಲರಿಗೂ ತಾಯಿಯ ಒಂದು ಪುರಾಣವನ್ನ ಎಳೆಯಾಗಿ ತೊಳೆಯಾಗಿ ಎಲ್ಲರ ಮನ ಮುಟ್ಟುವಂತೆ ಎಲ್ಲರೂ ಬಾಯಲ್ಲಿ ನಾ ಕೇಳಿದ್ದೇನೆ. ಇಂಥ ಪುರಾಣ ಎಲ್ಲಿ ಕೇಳಿಲ್ಲ ನಾವು, ಹಂಗ ಓದ್ತಾರ ಇದನ್ನು ಮಾಡ್ತಾರ ಅಂತಂದು ಇಷ್ಟು ಕೇಳಿದ್ವಿ. ಸರಿ, ನಮ್ಮನ್ನ ಎಲ್ಲರನ್ನು ಆ ಬನ್ನಿಯ ಒಂದು ಅಂದ್ರೆ ದೇವಿಯ ಪುರಾಣದಲ್ಲಿ ನಮ್ಮನ್ನ ತೇಲಾಡಿಸಿ ಬಿಟ್ಟಿದ್ದಾರ ಅಂತ ಮಹನೀಯರನ್ನು ನಮಗೆ ಸಿಕ್ಕಿರೋದು ನಿಜಕ್ಕೂ ಆ ತಾಯಿನೇ ಕೂಡಿಸ್ಕೊಟ್ಟಿದ್ದಾಳೆ ಅನ್ನೋಂತಂದು ಹೇಳ್ತಾ ಸರಿ, ಜೊತೆಗೆ ಹಿರಿಯರು ಅಂದ್ರೆ ಮಠಕ್ಕೆ ಗುರುಗಳು ಇರ್ಬೇಕಂತ, ಮನೆಗೆ ಯಜಮಾನ್ರು ಇರ್ಬೇಕಂತ ನಮ್ಮ ಹಿರಿಯರು ದೇವಪ್ಪಣ್ಣರಾಯ್ತು, ಶಿವಪ್ಪಣ್ಣರಾಯ್ತು, ಶೇಖಣ್ಣರಾಯ್ತು, ಸುರೇಶ್ ಅಣ್ಣರಾಯ್ತು, ಮೈಲಾರಪ್ಪ ಅಂಗಿಯವರಾಯ್ತು, ಹಿರಿಯರ ಹೆಸರು ಭಾಳ ಎಲ್ಲರ ಮಾರ್ಗದರ್ಶನದೊಳಗೆ ನಮ್ಮ ಎಲ್ಲ ಯುವ ಮಿತ್ರರು ನಾವು ಅವರು ಸೇರಿಕೊಂಡ ಭಾಳಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಈ ಒಂದು ಯಶಸ್ಸು ಸಿಕ್ಕಿದೆ ಅಂತಂದು ಸರಿ. ಅಡಿಗೆ ಮಾಡಿದವರನ್ನು ಕೂಡ ಎಷ್ಟು ಹೊಗಳಿದ್ರು ಕೂಡ ಕಡಿಮೆ. ಅಂದ್ರೆ ಗುಡಿಸಿದ ಮೇಲೆ ಕಸ ಇರಬಾರ್ದು, ಬಡಿಸಿದ ಮೇಲೆ ಹಸಿವಿರಬಾರ್ದು ಎನ್ನುವಂತೆ ನಮ್ಮ ರಮೇಶ್ ಅಣ್ಣರ ಬಳಗ ಅವರೆಲ್ಲರೂ ಬಹಳಷ್ಟು ದಿನಕ್ಕೆ ಒಂದೊಂದು ರುಚಿಯಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿ ಎಲ್ಲ ಸದ್ಭಕ್ತರಿಗೂ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಎಲ್ಲರಿಗೂ ಪ್ರಸಾದವನ್ನು ಇದು ಮಾಡಿಸಿದ್ದಾರೆ. ಅಂದ್ರೆ ಆ ಅಂದ್ರೇನು ಅದಕ್ಕಿಂತ ಮೊದಲು ಅದು ಏನಾಗಿತ್ತು ಅಂತಂದ್ರೆ ಆಹಾರ ಅಥವಾ ಅಕ್ಕಿಯೋ ಅಥವಾ ಅನ್ನ ಗೋಧಿನೋ ಹಿಂಗಿತ್ತು. ಅದಕ್ಕೆ ಒಂದು ಜೀವಕಳೆಯನ್ನು ತುಂಬಿ ಅಂದ್ರೆ ಪ್ರಸಾದವಾಯಿತು ಅಂತ ಜೀವಕಳೆಯನ್ನು ತುಂಬಿರ್ತಕ್ಕಂಥ ರಮೇಶ್ ಅಣ್ಣರ ಬಳಗಕ್ಕೂ ಕೂಡ ನಿಜವಾಗಿ ನಾನು ಅವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಸರಿ, ಜೊತೆಗೆ ನಮ್ಮ 10 ದಿನಗಳ ಒಂದು ಪುರಾಣ ಸೇವೆಗೆ ಪ್ರಸಾದ ಸೇವೆಯನ್ನು ಮಾಡಿಸಿದಾರ. ಆ ಪ್ರಸಾದ ಸೇವೆಯನ್ನು ಮಾಡಿಸಿರ್ತಕ್ಕಂಥವ್ರು ಜೊತೆಗೆ
ಬಸಣ್ಣ ಮತ್ತೆ ಹೆಂಗೋ ಇದು 1084,000 ರೂಪಾಯಿ ಅಂದ್ಬಿಟ್ಟಲ್ಲ, ಇದು ಇಷ್ಟು ದೊಡ್ಡದಾಯ್ತು. ನಾವು 35,000-40,000 ರೂಪಾಯಿದಾಗ ಪುರಾಣ ಹೇಳ್ಸೋರು ಇಷ್ಟು ದೊಡ್ಡದಾಯ್ತಲ್ವ ಹೆಂಗ? ಇಲ್ಲ ಸರ ಜ್ಞಾನ ದೋಷ ಒಂದು ಅಂತಂದು ಮಾಡಿಬಿಡೋಣ ಅಂತಂದು ಹೇಳಿದ್ರೆ, ಸರಿ ಆಯ್ತು ಬಿಡು ಅಂತಂದು ಒಳ್ಳೆ ವಿಚಾರ ಅಂತಂದು ಅದು ಅಂತ ಇದಕ್ಕೆ ಅಂದ್ರೆ ಪ್ರಸಾದ ಸೇವೆಗೆ ಜ್ಞಾನ ದಾಸೋಹ ಅಂದ್ರೆ ಅನ್ನವು ಶಿವ ಜ್ಞಾನವು ಶಿವ, ಅನ್ನ ಜ್ಞಾನಗಳ ದಾನಿ ತಾ ಶಿವ ಎನ್ನುವಂತೆ ನೋಡಿ. ಎಷ್ಟು ಇವಾಗ ಈ ಕಡೆ ಪ್ರಸಾದನೂ ಕೂಡ ಮತ್ತೆ ಜೊತೆಗೆ ಜ್ಞಾನ ದಾಸೋಹಕ್ಕೂ ಕೂಡ ಸೇವೆಯನ್ನು ಮಾಡಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಜೊತೆಗೆ ಸೌಂಡ್ ಸಿಸ್ಟಮ್ಮು ಕೂಡ ಇದು ವಾಯ್ಸ್ ಅಂದ್ರೆ ಧ್ವನಿಯಲ್ಲಿ 2 ಪ್ರಕಾರ, ಒಂದು ಕರ್ಕಶ, ಒಂದು ಇನ್ನೊಂದು ಏನಾಗದ್ರ ಸ್ವೀಟ್ ವಾಯ್ಸ್ ಅಂತ ಸುಂದರವಾಗಿರ್ತಕ್ಕಂಥ ಧ್ವನಿವರ್ಧಕವನ್ನ ಅಜ್ಜವರ ಪುರಾಣ ಎಲ್ಲರಿಗೂ ಸಿರಟ್ಟಿ ಪಟ್ಟಣಕ್ಕೆ ಮುಟ್ಟಬೇಕಂತಂದ್ರ ಒಳ್ಳೆಯದಾಗಿರ್ತಕ್ಕಂಥ ಅಂದ್ರೇನು ಧ್ವನಿ ಸೇವೆಯನ್ನು ನೆರವೇರಿಸಿ ಕೊಟ್ಟಿರ್ತಕ್ಕಂಥ ನಮ್ಮ ರಾಜಣ್ಣವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತಂದು ಹೇಳ್ತಾ, ಸರಿ ತಾಯಂದಿರ ಪಾತ್ರ ಬಹಳಷ್ಟು ದೊಡ್ಡದು. ತಾಯಂದಿರು ಹಗಲಿರಳು ಅವರು ಪ್ರಪ್ರಥಮದಲ್ಲೇ ನಮಗ ಏನ ಹಾಗಾದ್ರೆ ಧೈರ್ಯವನ್ನ ಸ್ಥೈರ್ಯವನ್ನ ನಮ್ಮ ಪ್ರಾಣ ಪ್ರಾರಂಭ ಮಾಡಲಿಕ್ಕೆ ಎದೆಗೊಟ್ಟು ನಿಂತವರು ತಾಯಂದ್ರ. ಇಲ್ಲಿ ನಡೀತಾ ಇರೋದು ತಾಯಿಯ ಸೇವೆನೆ. ಎಲ್ಲೇ ನನಗನ್ಸುತ್ತ ನಿಜವಾಗಿಯೂ ಸಾಕ್ಷಾತ್ ದೇವಿನ ಇವರ ಒಂದು ಹೃದಯದಲ್ಲಿ ಇವರ ಮನಸ್ಸಿನಲ್ಲಿ ಬಂದು ಇಷ್ಟು ಕೆಲಸ ಮಾಡ್ಸಾಕತ್ತಿದ್ದಾಳಲ್ಲ ಅಂತಂದು ಅನಿಸ್ತಾ ಇದೆ. ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಾಯಂದಿರು ಸೇವೆಯನ್ನ ಎಷ್ಟು ಹೊಗಳಿದ್ರು ಕೂಡ ಕಡಿಮೆ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವಂತೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಅಜ್ಜ ಅವರು ಹೇಳಿದ್ರು, ಒಳ್ಳೆ ಮಗು ಇತ್ತಂದ್ರೆ ಅದು ನಂದು, ಮತ್ತು ಅದನ್ನ ಒಂದು ಸ್ವಲ್ಪ ಏನಾರು ಹೊಲಸು ಮಾಡ್ತಂದ್ರೆ ತಗೊಂಡು ನಡಿ ನಿನ್ನ ಮಗನ ಅಂತಂದು ಹೇಳ್ತಾ ಇದ್ರಲ್ಲ ಅಂತ. ಇವತ್ತು ಅಜ್ಜವರಾಗ್ಲಿ ತಪ್ಪಾಜಿಯವರಾಗ್ಲಿ ನಮ್ಮ ಶೇಖರ್ ಸರ್ ಆಗಲಿ ನಾವಾಗ್ಲಿ ಇಲ್ಲೆಲ್ಲರೂ ಯುವ ಮಿತ್ರರು ಹಿರಿಯರು ಇವತ್ತೇನು ಇಲ್ಲಿ 2 ಮಾತು ಮಾತಾಡ್ತಿದ್ದೀವಿ ಅಂತಂದ್ರ ನಮ್ಮ ತಾಯಂದಿರ ಪಾತ್ರ ದೊಡ್ಡದಿದೆ. ಅಂದ್ರ ಅವಳ ಮುಂದಿನ ವರ್ಷಕ್ಕೆ ನೋಡ್ರಿ ನಮ್ಗೆ ಈಗಾಗಲೇ ಏನಾಗಿದ್ದವು ಅಂತಂದ್ರ ಪ್ರಸಾದ ಸೇವೆಗೆ ಏನ ಮಾಡಿದವು ಅಂತಂದ್ರ ಈಗಾಗಲೇ 26 ಮುಗಿದು 27ಕ್ಕೂ ಕೂಡ ಪಾದಾರ್ಪಣೆ ಮಾಡಿದ್ದೀವಿ ಪ್ರಸಾದ ಸೇವೆಗೆ. ಜ್ಞಾನ ದಾಸೋಹಕ್ಕೆ ನಾವು ಇದು ಮಾಡಿದ್ದಿಲ್ಲ, ಅವ್ರು ಅನೌನ್ಸ್ ಮಾಡಿದ್ದಿಲ್ಲ ಅಂದ್ರೇನು ಮತ್ತ ಸೇರಿದ್ದಿಲ್ಲ ನಮಗ. ಸರಿ ನಮ್ಮ BS ಲಮಾಡಿ ಸರ್ ನೋಡ್ರಿ, ಅವರು ಎಷ್ಟು ಯಾವುದು ಏನೈತಲ್ಲ ಆಸೆ ಆಕಾಂಕ್ಷೆ ಸ್ಥಾನ ಮಾನ ಇವುಗಳನ್ನ ಯಾವುದೂ ಬಯಸೋದಿಲ್ಲ. ಅಂತ ಸಣ್ಣ ಹುಡುಗರ ಗತೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ BS ಲಮಾಣಿ ಸರ್ 2026ರ ಒಂದು ಏನೈತಲ್ಲ ಹಾಗಾದ್ರೆ ಜ್ಞಾನ ದಾಸೋಹ ಸೇವೆಯನ್ನ ನಾನು ಮಾಡಿಸ್ತೇನೆ ಅಂತಂದು ಒಪ್ಕೊಂಡಿದ್ದಾರ. ಸರಿ ಬನ್ನಿ ಮಹಾಕಾಳಿ ಆ ಒಂದು ಮನೆತನಕ್ಕೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕರುಣಿಸಲಿ ಅಂತಂದು ಆ ತಾಯಿಯಲ್ಲಿ ಕೇಳ್ಕೊತಾ ಇದ್ದೇನೆ. ಜೊತೆಗೆ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಸರಿ, ಜೊತೆಗೆ ನಮ್ಮ ಅಭಿಷೇಕವನ್ನ ನಮ್ಮ ಅರ್ಚಕರಾಗಿರ್ತಕ್ಕಂಥ ಯಾರು ಚನ್ವೀರಯ್ಯ ಅವರು ಸರ್ ಅವರು ಕೂಡ ಪ್ರತಿನಿತ್ಯ ಬಂದು ನಮಗೊಂದು ಗೊತ್ತಿರ್ಲಿಲ್ಲ ಎಲ್ಲವೂ ಕರ್ಕೊಂಡು ನಮ್ಗೆ ಹೇಳ್ತಾ ಬಂದೆ ಅಂದ್ರೆ ಕುಂಕುಮ ಯಾವಾಗ ಹಚ್ಬೇಕು, ಅರ್ಶನ ಯಾವಾಗ ಹಚ್ಬೇಕು, ಯಾವ ಬಳ್ಳಿನ ಹಚ್ಬೇಕು ಅನ್ನೋದು ಕೂಡ ಗೊತ್ತಿರದಂತ ಒಂದು ಮಂದಿಗೆ ಏನಕ್ಕಲ್ಲ ಒಳ್ಳೆ ರೀತಿಯಾಗಿ ನಮ್ಮನ್ನ ಕರ್ಕೊಂಡು ಈಗ ಇದನ್ನ ಮಾಡಮ್ಮ ಈಗ ಇದನ್ನಿಲ್ಲ ಅಂತಂದು ಎಲ್ಲ ಹೇಳ್ಕೊಟ್ಟಿದಾರ ಅಂತ ಮಾನ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತ ದಾನಿಗಳು ಅಂದ್ರ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ ಎನ್ನುವಂತೆ. ಸರಿ, ಕೆಲವರು ದೊಡ್ಡ ದೊಡ್ಡ ದಾನ ಮಾಡಿದಾರ, ಕೆಲವರು ಸಣ್ಣ ದಾನ ಮಾಡಿದಾರ. ಅದು ಏನೇ ಇರಲಿ, ಕೆಲವರು ಏನ್ ಮಾಡಿದಾರ ಹಾಗಾದ್ರೆ ಎಲ್ಲ ಸೇವೆಯನ್ನು ಕೂಡ ಮಾಡಿದಾರ. ಅಂದ್ರ ನಮ್ಗ ತಮ್ಮ ಯಾವ ಕೆಲಸ ಕಾರ್ಯಗಳು ನೀಗ್ತಾವು ಆ ಕೆಲಸಗಳನ್ನ ಮಾಡಿದಾರ. ಅದು ಕೂಡ ಒಂದು ಸೇವೆ, ಅದು ಕೂಡ ಒಂದು ದಾನ ಅಂತಂದು ತಿಳ್ಕೊಳ್ತಾ, ಅಂದ್ರ ಒಂದು ಸಂದರ್ಭದೊಳಗ ಒಂದು ಮುಪ್ಪಾನ್ ಮುದುಕಿ ಅಂತ ನಮ್ಮ ಶಾಸ್ತ್ರೀಜಿಯವರು ಪುರಾಣ ಪ್ರಾರಂಭ ಮಾಡಿದ್ರು. ನಮ್ಮ ಅಶೋಕಣ್ಣ ಅಂತವ್ರು ದೊಡ್ಡ ದಾಸೋಹನ ಮಾಡಿಬಿಟ್ರು. ಮತ್ತು ಒಬ್ರು ನಮ್ಮ ಜೋಗಮ್ಮ ಅದಾಳಲ್ಲ, ಆ ಜೋಗಮ್ಮನಂತಕ್ಕೆ ನಾ ಏನು ಕೊಡ್ಬೇಕಯ್ಯಪ್ಪ ಮಳಗನ್ ಸರ, ನನ್ನ ಕಡೆ ನೋಡಿದ್ರೆ ಇಷ್ಟ ಬಂದೈತಿ ರೊಕ್ಕ, 1 ರೂಪಾಯಿ ಕೊಡ್ತೀನಿ ನೋಡೋಣ. 1 ರೂಪಾಯಿ ಎದಕ್ಕಾಗುತ್ತೆ ಅಂತಂದು ಒಟ್ಟು ಈ 1 ರೂಪಾಯಿದೊಳಗನ ಏನು ಮಾಡಬೇಕು,
ಅವತ್ತಿನ ದಿವಸ ಎಲ್ಲರೂ ಆ ಪ್ರಸಾದ ಊಟ ಮಾಡಬೇಕು ಅಂತಂದ್ರು. ಅಲ್ಲಿ ಕೊಡೋದ ₹1 ಕೊಟ್ಟಿದ್ದಿ, ನಿನಗೆ ಎಲ್ಲರಿಗೂ ಊಟಕ್ಕೆ ಹೆಂಗೆ ಹಾಕ್ಬೇಕು ಇದ್ರಾಗ ಅಂತ. ತಮ್ಮ ಏನಕ್ಕಲ್ಲ ಒಂದು ಕೊತ್ತಂಬರಿ ಸೀಳು ತಂಬ ಸಾರಿನಾಗ ಹಾಕಿಬಿಡು, ಅದು ಎಲ್ಲರಿಗೂ ಪ್ರಸಾದ ಮುದ್ದಂಗೆ ಆಗುತ್ತೆ. ಅಯ್ಯೋ, ಹಿಂಗ ಎಲ್ಲರೂ ತಮ್ಮ ಅಳಿಲು ಸೇವೆಯನ್ನ ಮಾಡಿದ್ದೀರಿ. ನಿಜವಾಗಿಯೂ ಅವರು ದೊಡ್ಡವರು ಕೂಡ ಏನಕ್ಕಲ್ಲ ನಮ್ಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಹಚ್ಚೋದು ಬೇಡ, ಮಾಸ್ತರ್ ಬರೀ ಅಡ್ಡಾಡ್ತಾ ಓಡ್ತೈತಿ, ಬೇಡ ನಾವು ಮಾಡೋದು ನಡಿ ಅಂತಂದು ಕರ್ಕೊಂಡು ಮಾಡಿದ್ದಾರೆ ಅಂತ ಮಹನೀಯರಿಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಜೊತೆಗೆ ಮಕ್ಕಳು ಕೂಡ ನಮ್ಮ ಬದಿ ಮೇಡಮ್ ಅವರು ಇನ್ನೂ ಈ ವರ್ಷ ಸ್ವಲ್ಪ ಸೇವೆ ಕಡಿಮೆ ಆತಂತ ನನಗೆ ಅನ್ಸಾಗತ್ತೈತಿ. ಹೋದ ವರ್ಷಂಕರ ಬಹಳಷ್ಟು ತಮ್ಮ ಏನಕ್ಕೆಲ್ಲ ಸೇವೆಯನ್ನು ಮಾಡಿದಾರ, ಮಕ್ಕಳಿಗೆ ಪ್ರೈಸಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂಥವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಯುವ ಮಿತ್ರರು, ಸರಿ ಇವಾಗ ಈ ದೇಶವನ್ನ ಕಟ್ಟಬೇಕಂತಂದ್ರೆ ಯುವ ಶಕ್ತಿ ಬೇಕು. ಯಾರು ಹೇಳಿರ್ತಕ್ಕಂಥ ಮಾತು ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದಾರ, ನನಗ ಕೆಲವು ಆಯ್ದ ಯುವ ಮಿತ್ರರನ್ನ ಕೊಡ್ರಿ, ಈ ದೇಶವನ್ನ ಹೆಂಗ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದನ್ನು ಆ ರೀತಿಯಾಗಿ ಮಾಡಿಕೊಡ್ತೇನೆ ಅಂತಂದು ಹೇಳಿದಾರ. ಅದಕ್ಕೆ ಯುವ ಮಿತ್ರರು ಕೈ ಕಟ್ಟಿ ಕುಳಿತುಕೋಬಾರ್ದು. ಅದಕ್ಕೆ ತಾವು ಕೂಡ ಏನಂತಲ್ಲ ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಶಕ್ತಿಯನ್ನು ಉಪಯೋಗ ಮಾಡ್ರಿ. ತಾವು ಕೂಡ ದೇವಿಯ ಆಶೀರ್ವಾದ ಪಡಿತೀರಿ ಅಂತಂದು ಹೇಳ್ತಾ ಆ ಯುವಕರನ್ನು ಕೂಡ ನೆನೆಯುತ್ತಾ, ನಮ್ಗ ಜೊತೆಗೆ ಮೊದಲೇ ವರ್ಷ ಪುರಾಣ ಪ್ರಾರಂಭ ಮಾಡಿದ್ವಿ. ನಮ್ಗ ಬಾಡಿಗೆ ಅಂದ್ರೆ ಕರೆ ದೇವ್ರ ಗುಡಿಯು ಬಾಂಡೆ ಸಾಮಾನುಗಳನ್ನು ತಂದಿದ್ವಿ. ಮತ್ತೆ ಜೊತೆಗೆ ಆದೇಶರನ್ನ ಶಾಸಕರು ಕೂಡ ಪ್ರಸಾದ ಸೇವೆ ಇಟ್ಕೊಂಡಿದ್ರು, ಬಂದು ಆಗಮಿಸಿ ಮತ್ತೇನಿತ್ತಲ್ಲ ಆ ಒಂದು ಸಭೆಯೊಳಗನ ಏನ್ ಮಾಡಿದ್ರು, ಮುಂದಿನ ವರ್ಷ ನಿಮ್ಮ ದೇವಿ ಪುರಾಣದ ಪ್ರಸಾದ ಏನಿತ್ತಲ್ಲ ಹೊಸ ಪಾತ್ರೆಗಳಲ್ಲೇ ಆಗ್ಲಿ ಅಂತಂದು ವಾಗ್ದಾನ ಮಾಡಿ ಹೋಗಿದ್ರು. ಅದೇ ರೀತಿಯಾಗಿ ಹೋದ ವರ್ಷ ಹೊಸ ಪಾತ್ರೆಗಳನ್ನು ಕೊಟ್ಟಿದಾರ. ಅಂದ್ರೆ ನಮಗೆ ಯಾರು ಸಹಾಯ ಸಹಕಾರ ಕೊಟ್ಟಿದಾರ ಅವರನ್ನು ನೆನೆದೇ ಹೋದ್ರ ತಪ್ಪಾದೀತು ಅಂತಂದು ಹೇಳ್ತಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕೂಡ ವಂದಿಸಿ, ಮತ್ತ ಜೊತೆಗೆ ಬಹಳಷ್ಟು ವಿಡಿಯೋ ಮತ್ತ ಸುದ್ದಿ ಮಾಧ್ಯಮದವರು ಎಲ್ಲ ನಮ್ಮ ಒಂದು ಅಜ್ಜವ್ರದ ಒಂದು ಏನಾಗದ್ರ ದೇವಿ ಪುರಾಣದ ಕಥೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಅವರು ಏನ್ ಮಾಡಿದಾರ, ಹಾಗಾದ್ರೆ ಎಲ್ಲ ಕಡೆ ಪ್ರಸಾರ ಮಾಡಿದಾರ. ಅಂಥವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಗುಡಿ ಕಟ್ಟೋದು ಈಗ ಮತ್ತೊಂದು ಈ ಪುರಾಣ ಪ್ರಾರಂಭ ಮಾಡಿದ್ದಾಯ್ತು, ಒಟ್ಟ ಹಂಗ ಸರಾಗವಾಗಿ ಚಂದಾಗಿ ನಡೆದೈತ್ ಬಿಡಪ್ಪ. ಇದು ಪುರಾಣ ಮುಗಿಸಿಕೊಳ್ಳದ ಒಂದು ದೊಡ್ಡ ಕಷ್ಟ ಆಗಿತ್ತು. ನಮ್ಮ ಅಜ್ಜ ಅವರು ಇದು ಒಂದೇ ಸರಿ ಬಂದಾಗನ ಏನೈತಲ್ಲ ಹಾಗಾದ್ರ ಈ ಜಗ ನೋಡಿ ಅವರು ಏನೈತಲ್ಲ ಗುಡಿ ಕಟ್ಟೋದು ಅಂತಂದು ಹೇಳಿದ್ರು. ಹಂಗ ಸಾಮಾನ್ಯವಾಗಿ ಯಾರು ಹೇಳೋದಿಲ್ರಿ. ಒಬ್ರು ಸ್ವಾಮೀಜಿ ಅವರು ಅದರ ಹೇಳ್ತಾರಂತಂದ್ರ ಅದರ ಲಕ್ಷಣಗಳು ಗೊತ್ತಾಗ್ತಾವು. ಅಂತ ಮಹನೀಯರ ಒಂದು ವಾಣಿಯಿಂದ ಬಂದಿದೆ ಅಂದ್ರ ನಿಜಕ್ಕೂ ನನಗಂಕರು ಬಹಳಷ್ಟು ವಿಶ್ವಾಸ ಇದೆ. ಗುಡಿ ಹಾಗೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಗುಡಿ ಆಗ್ತಾ ಇದೆ ಅಂತಂದ್ರೆ ನಾವು ಕೈ ಕುಳಿತುಕೊಂಡು ಕೂಡಿದ್ರೆ ಸಾಲದು. ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾರಿಂದ ಏನು ಮಾಡಬೇಕು, ಸಂಘಟನೆ ರಚನೆ ಮಾಡೋದಾಗಿರ್ಬೋದು, ಮತ್ತು ದಾನವನ್ನು ಸಂಗ್ರಹ ಮಾಡೋದಾಗಲಿ, ಇಂಥವುಗಳನ್ನ ಎಲ್ಲ ಏನು ಮಾಡಬೇಕಾದಾಗ ಆ ಗುಡಿ ಕೂಡ ಆಗುತ್ತಾ ಅನ್ನೋ ಮಾತು ಎರಡಿಲ್ಲ. ಸರಿ, ಮುಂದಿನ ವರ್ಷ ಅನ್ನೋದ್ರೊಳಗೆ ನಾವೇನಾದ್ರೂ ಒಂದು ಹೊಸ ಸಂದೇಶವನ್ನ ತರಲೇಬೇಕು. ಅದಕ್ಕೆ ಆ ತಾಯಿ ಎಲ್ಲರಿಗೂ ಏನಕ್ಕಲ್ಲ ಹಾಗಾದ್ರ ಒಂದು ಗುಡಿ ಕಟ್ಟಿಸ್ಲಿಕ್ಕೆ ಏನೇನು ಪ್ರಯತ್ನ ನಮ್ಮ ಅಜ್ಜ ಅವರು ಏನ್ ಮಾಡಿದಾರ ಅಂತಂದ್ರ ನಮ್ಮ ತಲೆಯೊಳಗೆ ಇರ್ಲಿಲ್ಲ, ಕಾಣಿಕಾಯಿ ಪೆಟ್ಟಿಗೆ ತರಿಸ್ಬಿಡ್ರಿ ಅಂತ ಹೇಳಿದ್ರು. ಸರಿ, ಕಾಣಿಕಾಯಿ ಪೆಟ್ಟಿಗೆಗಳನ್ನು ತರಿಸಿ ಕೊಟ್ಟಿದ್ದೇವೆ. ಸರಿ, ಇನ್ನೂ ಕಾಣಿಕಾಯಿ ಪೆಟ್ಟಿಗೆಗಳು ಅದಾವು. ಯಾರು ಬೇಕಾದರೂ ಸ್ವ ಇಚ್ಛೆಯಿಂದ ಕಾಣಿಕಾಯಿ ಪೆಟ್ಟಿಗೆಗಳನ್ನು ಇಸ್ಕೊಳ್ರಿ. ನಿಮ್ಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ದುಡ್ಡನ್ನು ಸಂಗ್ರಹ ಮಾಡಿ ಮುಂದಿನ ವರ್ಷ ಪುರಾಣ ಪ್ರಾರಂಭ ಆಗುವಂತ ಸಂದರ್ಭದೊಳಗ ಮತ್ತೆ ಅದನ್ನ ತೊಗೊಂಬಂದ್ರೆ ಮತ್ತೆ ನಾವು ಆ ಡಬ್ಬಿಯಿಂದ ಅವ್ರ ಮನೆಯವ್ರ ಹೆಸರು ಎಲ್ಲ ಬರ್ಕೊಂಡು ಇಂಥ ಡಬ್ಬಿಯವರು ಇಂಥ ಹೆಸರಿನ
ಅವರು ಬಹಳಷ್ಟು ಸಂಗ್ರಹ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಅಥವಾ ಅವರಿಗೆ ನನ್ನ ವೈಯಕ್ತಿಕವಾಗಿ ಬಹಳಷ್ಟು ಹಣವನ್ನು ಕೊಡಿಸಿರ್ತಕ್ಕಂಥವ್ರಿಗೆ ಸನ್ಮಾನ ಕೂಡ ಮಾಡ್ತೀನಿ. ಸಮಿತಿಯವರು ಏನಾರು ಮಾಡಿ ಕೇಳ್ತೀನಿ ಒಂದು ಮಾತು, ಅವ್ರು ಏನಾದ್ರು ಬೇಡ ಎಲ್ಲರ ಸನ್ಮಾನ ಅಂದ್ರೆ ನಾನು ವೈಯಕ್ತಿಕ ಸನ್ಮಾನದ ಖರ್ಚನ್ನು ಕೂಡ ನಿಭಾಯಿಸ್ತೀನಿ. ಯಾಕಂದ್ರೆ ಪ್ರೋತ್ಸಾಹಿಸಿದ ಮಾತ್ರ ಇದು ಆಗ್ಲಿಕ್ಕೆ ಜಯ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದು ಹೇಳ್ತಾ, ಬಹಳ ಏನಾದರೂ ನಮ್ಮಿಂದ ಈ ಒಂದು ಪುರಾಣ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದೊಳಗೆ ಯಾರಿಗಾದ್ರೂ ತೊಂದರೆ ಆಗಿದ್ರ, ಯಾರಿಗಾದ್ರೂ ನೋವನ್ನು ಉಂಟು ಮಾಡಿದ್ರ ಅವರು ಕ್ಷಮಿಸಬೇಕು. ಇದು ಇಲ್ಲೇ ಮತ್ತೆ ನಾವು ಏನಿತ್ತಲ್ಲ ಹಾಗಾದ್ರೆ ಒಳ್ಳೆಯವರಾಗಿ ಇದೆ ಇರಬೇಕು ಅಂತಂದು ಹೇಳ್ತಾ, ಸರಿ ಆ ಬಕ್ಕೇಶ್ವರ ನಗರದವರು ಏನು ಒಗ್ಗಟ್ಟು ಇದ್ದಾರೋ, ಎಲ್ಲರೂ ಏನು ಮಹಿಳೆಯರು ಕೂಡ ಚೆನ್ನಾಗಿ ಇದು ಕೆಲಸ ಮಾಡ್ತಾ ಇದ್ದಾರೋ ಅಂತಂದು ಮತ್ತೆ ಹೊಸ ಸುದ್ದಿ ಹೋಗ್ಲಿ ಅಂತಂದು ಹೇಳ್ತಾ, ನನಗೇನು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಯಾವತ್ತೂ ಸ್ವಾಮೀಜಿ ಅವರಿಗೂ ಹಾಗೂ ಸಂಚಾಲಕರಿಗೂ ವಂದಿಸಿ ನನ್ನ ಒಂದೆರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ಪುರಾಣ ಪ್ರಾರಂಭದಿಂದ ಇಲ್ಲಿವರೆಗೂ ಯಾವ ರೀತಿಯಿಂದ ನಡೆದು ಬಂತು ಹಾಗೂ ಇದಕ್ಕೆ ಸಹಾಯ ಸಹಕಾರ ತನು ಮನ ಧನದಿಂದ ಶ್ರಮಿಸಿದಂಥವ್ರನ್ನ ಎಲ್ಲರನ್ನೂ ನೆನಪಿಸುತ್ತಾ, ಅವರಿಗೆ ಸಹಿತ ಸಮಿತಿ ವತಿಯಿಂದ ಗೃಹಗಳನ್ನು ತಿಳಿಸಿದಂಥ ಶ್ರೀಯುತ ಶಿವಾನಂದ್ ಮುಳುಗುನ್ ಸರ್ಗೂ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸಕ್ಕೆ ಬಯಸ್ತೇವೆ. ಹಾಗೂ ಅದೇ ರೀತಿಯಾಗಿ 10 ದಿನಗಳ ಕಾಲ ನಮ್ಮ ಜೊತೆ ವಿಡಿಯೋಗ್ರಾಫರ್ ಆಗಿ ಬಂದಂತ ನಮ್ಮ ಮಹೇಶ್ ಸಂಗೋಜಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ, ತಾಯಿ ಬನ್ನಿ ಮಹಾಕಾಳಿ ದೇವಿ ಅವರಿಗೂ ಕೂಡ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀಯುತ NV ರಾಠೋಡ್ ಗ್ರಂಥಪಾಲಕರು SCFS ಪದವಿ ಮಹಾವಿದ್ಯಾಲಯ ಗದಗ ಅವರು ಆ ಗುರುಗಳು ಈ ಒಂದು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ನಮ್ಮ ಸಮಿತಿ ವತಿಯಿಂದ ಹಾಗೂ ಪೂಜ್ಯ ಶಾಸ್ತ್ರಿ ಅವರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅವರಿಗೆ ಜೋರಾದ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಈ ಒಂದು ಬಲಿ ಮೇಡಮ್ ಅವರು ಸಹಿತ ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ಅವರಿಗೆ ವಿನಂತಿಸಿಕೊಟ್ಟೇವೆ. ಹಾಗೂ ಅದೇ ರೀತಿಯಾಗಿ ನಾವು ಈ ಒಂದು ಪ್ರಸಾದದ ಸೇವೆಯನ್ನ 2 ವರ್ಷ ಮುಂಚಿತವಾಗಿ ಆಲ್ರೆಡಿ ಬುಕ್ ಆಗಿದ್ದೇವೆ. ಈಗ ಯಾರಾದರೂ ಸೇವೆಯನ್ನ ಮಾಡಿಸುವ ಇಚ್ಛಿಸಿದ್ರೆ ಜ್ಞಾನ ದಾಸೋಹ ಅಂತಂದು ಒಂದು ಸೇವೆ ಇದೆ. ಪೂಜ್ಯ ಶಾಸ್ತ್ರಿ ಅವರದ ಒಂದು ಜ್ಞಾನ ದಾಸೋಹ ಕಾರ್ಯಕ್ರಮ. ಆ ಒಂದು ಪ್ರಸಾದ ಸೇವೆಗಿಂತ ಜ್ಞಾನ ದಾಸೋಹ ಬಹಳ ಶ್ರೇಷ್ಠವಾದದ್ದು. ಅದನ್ನು ಕೂಡ ಯಾರು ಸೇವೆಯನ್ನು ಮಾಡಿಸುವ ಇಚ್ಛಿಸಿದ ಭಕ್ತಾದಿಗಳು ಇಲ್ಲಿ ಹೆಸರನ್ನು ನೋಂದಾಯಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಹಾಗೂ ಅದೇ ರೀತಿಯಾಗಿ 2026ಕ್ಕೆ ಯಾರ್ಯಾರು ಪ್ರಸಾದ ಸೇವೆಯನ್ನು ಮಾಡುವ ಭಕ್ತಾದಿಗಳ ಹೆಸರು ಈ ರೀತಿ ಇವೆ. 1ನೇದು ಶ್ರೀ ಪಕ್ಕೀರೇಶ್ ತೊಂಡಿಯ, 2ನೇದು ಶ್ರೀ ಪಕ್ಕೀರಪ್ಪ ನಿಂಗಪ್ಪ ಹಮ್ಗಿ, ಶ್ರೀ ಉದಯ ಮಲ್ಲಪ್ಪ ತೊಳಿ, ಶ್ರೀ ವೀರನಗೌಡ ವಿ ಮನಕ್ವಾಡ್, ಶ್ರೀ SB ಹೊಸೂರು ಗುರುಗಳು, ಬಾಬಣ್ಣ ಯಲ್ಲಪ್ಪ ಹಾಲಪ್ಪನವರ್, ನಾಗರಾಜ್ ಬಸವನಪ್ಪ ತುಳಿ, ಮಹಾಂತೇಶ್ ವರ್ವಿ, ಸಂತೋಷ್ ದೋರ್ ಶೆಟ್ಟರ್, ಶ್ರೀ ಸುರೇಶ್ ಕುರಿ. ಇವರು 2026ನೇ ಇಸ್ವಿಯಲ್ಲಿ ಈ ಒಂದು ಪ್ರಸಾದ ಸೇವೆಯನ್ನು ಮಾಡಿಸುವ ಭಕ್ತಾದಿಗಳು. ಅದೇ ರೀತಿಯಾಗಿ 2027ಕ್ಕೂ ಸಹಿತ ಆಲ್ರೆಡಿ ಹೆಸರನ್ನು ಭಕ್ತಾದಿಗಳು ನೋಂದಾಯಿಸಿದ್ದಾರೆ. ಅವು 1ನೇದು ಶ್ರೀ ಸುರೇಶ್ ಸರ್ಜಾಪುರ್, ಸುರೇಶ್ ರಾಮಣ್ಣ ಇಂಗಳಗಿ, ಶ್ರೀ ಕಾಶಪ್ಪ ಬಾಳಪ್ಪ ಗೋಳಪ್ಪನವರ್, ಪಕ್ಕೀರೇಶ್ ಬಸವನಪ್ಪ ಕಲ್ಯಾಣಿ, ಮಹಾಂತೇಶ್ ವರ್ವಿ, ಸುರೇಶ್ ಕುರಿ, ಅಶೋಕ್ ಅನಂತರಾವ್ ಕುಲಕರ್ಣಿ, ಶ್ರೀ ಶ್ರೀಧರ್ ಕುಲಕರ್ಣಿ, ಶ್ರೀ ಗಿರೀಶ್ ಬಸವರಾಜ್ ಗುಜನೂರು, ಶ್ರೀ ಆನಂದ್ ವರ್ವಿ. ಹಾಗೂ ಅದೇ ರೀತಿಯಾಗಿ ಜ್ಞಾನ ದಾಸೋಹವನ್ನು ಸಹಿತ ಮುಂದಿನ ವರ್ಷಕ್ಕೆ ಈ ಜ್ಞಾನ ದಾಸೋಹನ ಸಹಿತ ಮುಂದಿನ ವರ್ಷಕ್ಕೆ ಆಲ್ರೆಡಿ ದಾನಿಗಳು ಹೆಸರನ್ನು ನೋಂದಾಯಿಸಿದ್ದಾರೆ. CS ಲಮಾನಿ ಗುರುಗಳು, BS ಲಮಾನಿ ಗುರುಗಳು ಮುಂದಿನ ವರ್ಷ ಶಾಸ್ತ್ರಿ ಅವರು ಜ್ಞಾನ ದಾಸೋಹನ ಮಾಡಲು ಇಚ್ಛಿಸಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಯಾರು ಭಕ್ತಾದಿಗಳು ಈ ಜ್ಞಾನ ದಾಸೋಹನ ಮಾಡುವ ಭಕ್ತಾದಿಗಳು ಯಾರಾದರೂ ಇದ್ರೆ ಇಲ್ಲಿ ನಮ್ಮ ಸಮಿತಿ ಇರೋದ್ರ ಬಗ್ಗೆ ಹೆಸರನ್ನು ನೋಂದಾಯಿಸಬೇಕು. ನಮ್ಮ 10 ದಿನಗಳ ಕಾಲ ಇಲ್ಲಿ ಒಂದು
ಸೇವೆಯನ್ನ ಮಾಡಿದಂತ ವಿಡಿಯೋಗ್ರಾಫರ್ ಸೇವೆಯನ್ನ ಮಾಡಿದಂತ ಅಷ್ಟೇ ಅಲ್ಲದೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ಇಡೀ ರಾಜ್ಯಾದ್ಯಂತನ ಈ ಒಂದು ಸುದ್ದಿಯನ್ನು ಹರಡುವ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಒಂದು ಸುವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಶ್ರೀ ಮಹೇಶ್ ಸಂಗೋಜಿ ಅವರು ಅವರಿಗೂ ಕೂಡ ಈ ಒಂದು ವೇದಿಕೆ ಮೇಲೆ ಆಗಮಿಸಿ ಅವರಿಗೆ ನಮ್ಮ ಪೂಜೆ ಶಾಸ್ತ್ರಿ ಅವರಿಂದ ಒಂದು ಸನ್ಮಾನ ಕಾರ್ಯಕ್ರಮ, ಅವರಿಗೂ ಜೋರಾದ ಒಂದು ಚಪ್ಪಾಳೆ ತಟ್ಟಬೇಕು. ಹಾಗೂ ಅದೇ ರೀತಿಯಾಗಿ ಆ ತಾಯಿ ಬನ್ನಿ ಮಹಾಂಕಾಳಿ ದೇವಿ ಆಯುರಾರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಯಾಕಂದ್ರೆ ಅವರ ಸೇವೆ ಬಹಳ ದೊಡ್ಡದು. ಇವತ್ತಿನ ದಿವಸ ನಾವು ಇಲ್ಲಿ ಕುಂತಲ್ಲಿ ಅಷ್ಟೇ ನಾವು ಪುರಾಣ ಕೇಳ್ತೀವಿ. ಅವರು ಒಂದು ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡಿ ಆ ಯೂಟ್ಯೂಬ್ ಅನ್ನ ತಮ್ಮದೇ ಆದಂತ ಒಂದು ಯೂಟ್ಯೂಬ್ ನಲ್ಲಿ ಹಾಕೊಂಡು ಅದು ಇಡೀ ಒಂದು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಜಗತ್ತೇ ನೋಡುವಂತ ಒಂದು ಮಹತ್ವವಾದಂತ ಕಾರ್ಯವನ್ನ ಮಾಡಿದ್ದಾರೆ. ಅವರಿಗೆ ಇನ್ನೊಮ್ಮೆ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ ಅವರನ್ನ ಸಮಿತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸುತ್ತೆ. ಈಗ ಹಿರಿಯರು ಮಾರ್ಗದರ್ಶಕರು ಆದಂತ ಶ್ರೀ ಎಚ್ ಎಂ ದೇವಗೇರಿ ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಿಗೆ ವಿನಂತಿಸಿಕೊಳ್ತೇವೆ. ಪೂಜ್ಯ ಈಗ ನಮ್ಮ ಡಾಕ್ಟರ್ ರತ್ನ ಬದಿ ಮೇಡಮ್ ಅವರು ತಾವು ರಚಿಸಿದಂತ ರತ್ನಾಪದ ಕವನ ಸಂಕಲನ ಈ ಒಂದು ಬುಕ್ ಅನ್ನ ಪೂಜ್ಯ ಶಾಸ್ತ್ರಿ ಅವರಿಗೆ ಹಾಗೂ ಅವರು ಬದಿ ಮೇಡಮ್ ಅವರು ಈ ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ದಯವಿಟ್ಟು ಬದಿ ಮೇಡಮ್ ಅವರು ಇವರು ಉತ್ತಮ ಶಿಕ್ಷಕಿ ಪ್ರಶಸ್ತಿ ಅಲ್ಲದೆ ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಡಾಕ್ಟರೇಟ್ ಪ್ರಶಸ್ತಿಗಳು ಸಹಿತ ಪಡೆದಿದ್ದಾರೆ. ಇವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟಬೇಕು. ಇವರಿಗೆ ಆ ತಾಯಿ ಬನ್ನಿ ಮಹಾಂಕಾಳಿ ದೇವಿ ಆಯುರಾರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಮಕ್ಕಳ ಒಂದು ಸೇವೆ ಇವರಿಂದ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳ್ತಾ ಈಗ ಅವರೇ ರಚಿಸಿದಂತ ರತ್ನನ ಪದ ಅನ್ನೋ ಒಂದು ಸಂಕಲನ ಆ ಬುಕ್ಕನ್ನ ಪೂಜ್ಯ ಶಾಸ್ತ್ರಿ ಅವರಿಗೆ ನೀಡ್ತಾ ಇದ್ದಾರೆ. ಜೋರಾದ ಒಂದು ಚಪ್ಪಾಳೆ. ಹಾಗೂ ಅದೇ ರೀತಿಯಾಗಿ ನಮ್ಮ ತಬಲಾವಾದಕರು ಆದಂತ ಶ್ರೀ ವೀರೇಶ್ ಅವರಿಗೆ ಹಾಗೂ ಶೇಖರ್ ಗಲಗಲಿ ಅವರಿಗೆ ಸಹಿತ ಈ ಒಂದು ರತ್ನಪದ ಒಂದು ಸಂಕಲನ ಬುಕ್ ಅನ್ನ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀ ಎಚ್ ಎಂ ದೇವಗೇರಿ ಗುರುಗಳು ಎರಡೇ ಮಾತುಗಳನ್ನು ಮಾತನಾಡಿ ಸಮಾರೋಪಗೊಳಿಸಬೇಕೆಂದು ಅವರು ವಿನಂತಿಸಿಕೊಳ್ತೇನೆ. या देवी सर्वभूतेषु शांतरूपिणी संस्थिता नमस्तस्यै 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 नमो नमः. या देवी सर्वभूतेषु क्रांतिरूपेण संस्थिता नमस्तस्यै नमस्तस्यै. सर्वमंगलमांगल्ये सर्वार्थसाधिके शिवे शरणे त्रयंबके गौरी नारायणी महामाये नमोस्तुते. ಮಹಾದೇವಿಯನ್ನು ಮನದಲ್ಲಿ ಸ್ಮರಿಸ್ಕೊಳ್ತಾ ಸ್ತುತಿಸ್ತಾ ಜಗಬ್ಬ ಬ್ರಹ್ಮನಾಗಿರತಕ್ಕಂತಹ ಕರ್ತೃ ಶ್ರೀ ಜಗದ್ಗುರು ಪ್ರಕಿರೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸ್ಕೊಳ್ತಾ ಇಲ್ಲಿ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂತಹ ನಮ್ಮನ್ನು ಇಲ್ಲಿಯವರೆಗೆ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಪುರಾಣಿಕರೇ, ತಬಲಾ ವಾದಕರೇ, ಪಿಯಾನೋ ವಾದಕರೇ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ, ಈಗ ನಿನ್ನೆ ಹೇಳ್ತಾ ಇದ್ದೆ, ಮನಸ್ಸು ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥದ್ದು. ಮನಸ್ಸು ಮಾಡಿದರೆ ಹೇಳ್ತಾರೆ, ಸಾಮಾನ್ಯವಾಗಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾವೇನು ಮಾಡಬೇಕಪ್ಪ ಅಂದರೆ ಇಂಥ ಒಳ್ಳೆಯ ಕಾರ್ಯಗಳಿಗೆ ಮನಸ್ಸು ಮಾಡಬೇಕು ಅಂತಕ್ಕಂಥ ರೀತಿಯೊಳಗೆ ಏನು ಮಾಡಬೇಕು ಅಂದ್ರೆ ಪೂಜ್ಯರು ನಮಗೊಂದು ಹೊಸ ಪ್ರೇರಣೆಯನ್ನು ಮಾಡಿದ್ರು. ಈಗ ಒಂದು ಏನಾದರೂ ಆಗಬೇಕಾಗಿತ್ತು ಅಂದರೆ ಭಗವಂತನ ಕೃಪೆ ಬೇಕು. ಭಗವಂತನ ಕೃಪೆ ಇಲ್ಲದನ ಏನಾಗೋದಿಲ್ಲ, ಏನೂ ನಡೆಯೋದಿಲ್ಲ ಅಂತ. ಅಂದ್ರೆ ನ ತೃಣಮಪಿ ಚಲತಿ ಅಂತ ಹೇಳ್ತಾರೆ. ಒಂದು ಹುಲ್ಲು ಕಡ್ಡಿ ಅಳಗಾಡಬೇಕಾಗಿತ್ತು ಅಂದ್ರೆ ಒಂದು ಭಗವಂತನ ಕೃಪೆ ಬೇಕು ಅಂತಕ್ಕಂಥದ್ದನ್ನು. ಈಗ ಅವರ ನುಡಿಮುತ್ತುಗಳನ್ನು ಕೇಳಬೇಕಾಗಿತ್ತು ಅಂದ್ರೆ ಅದಕ್ಕೂ ಒಂದು ಕೃಪೆ ಬೇಕು. ಈಗ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಈಗಾಗಲೇ ಮುರುಗನ್ ಸರ್ ಹೇಳಿದರು ಪ್ರಾರಂಭದೊಳಗೆ. ಇಲ್ಲೇನಾಗಿತ್ತು ಅಂದರೆ 22 ಸುಮಾರು ಮೊದಲನೇ ವರ್ಷ ಪ್ರಾರಂಭ ಆಗದ ಸಂದರ್ಭದೊಳಗೆ ಏನಾಗಿತ್ತು ಅಂದ್ರೆ ಇಲ್ಲಿ ಸಣ್ಣ ಮಕ್ಕಳು ಸಮರ್ಥ ಅವರೆಲ್ಲ ಕೂಡ್ಕೊಂಡು ಏನು ಮಾಡಿದರು ಅಂದ್ರೆ ಅಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿದರು. ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿದಾಗ
ಏನಾಯಿತು ಅಂದ್ರೆ ನಮ್ದು ಹೊಸ ವಿಚಾರ ಬಂತು. ಹಾಗಾದ್ರೆ ಇಲ್ಲಿ ಬನ್ನಿ ಗಿಡ ಐತಿ, ನಾವು ಗಣಪತಿ ಪ್ರತಿಷ್ಠಾಪನೆ ಮಾಡೇವಿ, ಯಾಕೆ ನಾವು ಏನು ಮಾಡಬಾರ್ದು ಅಂತಂದ್ರೆ ಬನ್ನಿ ಮಹಾಕಾಳಿ ಬಗ್ಗೆ ಆಚೆ ಇದನ್ನು ಮಾಡಿ ಕಾರ್ಯಕ್ರಮ ಹಾಕಬಾರ್ದು ಅಂತಕ್ಕಂಥದ್ದನ್ನು ಈಗೇನಾಗುತ್ತೆ ಅದೊಂದು ಪ್ರೇರಣೆ ಆಗಬೇಕಾದ್ರೆ ಗಣೇಶನ ಪ್ರೇರಣೆ ಆಯಿತು. ಆ ಪ್ರೇರಣೆ ಇಲ್ಲದೆ ಏನಾಗೋದಿಲ್ಲ, ಯಾವುದು ನಡೆಯೋದಿಲ್ಲ ಅಂತಕ್ಕಂಥದ್ದು. ಇವತ್ತು ಏನು ಮಾಡ್ತೇವೆ ನಾವು ಅಂತಂದ್ರೆ ಗುಡಿಗೆ ಹೋಗ್ತೇವೆ, ಮಠಕ್ಕೆ ಹೋಗ್ತೇವೆ, ಅದು ನಾವು ಕೇಳ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು. ಅಲ್ಲಿ ಹೋಗ್ತೇವೆ, ಹೋಗಿ ಆ ಭಗವಂತನ ಮುಂದೆ ಕುತ್ಕೊಳ್ತೇವೆ. ಭಗವಂತನ ಮುಂದೆ ಕುತ್ಕೊಂಡು ನಾವು ಏನು ಮಾಡ್ತೇವಪ್ಪ ಅಂದ್ರೆ ನಮ್ಮ ಮನೆಯ ವಿಚಾರ, ಅದು ಹಾಗಾತು ಹಿಂಗಾತು, ಸಸಿ ಮಾಡಿದ್ಲು ಅದನ್ನು ಮಾಡಿದ್ಲು ಇದನ್ನು ಏನೇನೋ ಕೇಳ್ತೇವೆ. ಬಂದಿರ್ತಕ್ಕಂಥದ್ದು ಭಗವಂತನ ದರ್ಶನಕ್ಕಾಗಿ ಅಂತಕ್ಕಂಥದ್ದನ್ನು ಮರೆತು ನಮ್ಮ ವ್ಯಾವಹಾರಿಕ ಜೀವನದೊಳಗೆ ನಾವು ಏನು ಮಾಡ್ತೇವಪ್ಪ ಅಂದ್ರೆ ಹೋಗ್ತೇವೆ ಅಂತಕ್ಕಂಥದ್ದು. ಇದು ಕೂಡ ಒಂದು ಮಾಯಾ. ಅಲ್ಲಿ ಬಂದಾಗ ಮಾಯಾ ನಮ್ಮ ಕಣ್ಣಿದ್ರಿಗೆ ಏನಾಗುತ್ತೆ, ಮೋಡ ಬಂದಾಗ ಸೂರ್ಯ ಏನಾಗ್ತಾನೆ ಮರೆಯಾಗ್ತಾನೆ. ಹಾಗೇನಾಗುತ್ತೆ ಮಾಯೆ ಅಂತಕ್ಕಂಥದ್ದು ಬರುತ್ತೆ. ಮಾಯೆ ಅಂತಕ್ಕಂಥ ಬಂತು ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಏನಾದರೂ ಭಾವನೆಗಳು ಏನಾಗ್ತವಪ್ಪ ಅಂದ್ರೆ ಪ್ರಾಣವಾಗ್ತವೆ ಅಂತಕ್ಕಂಥದ್ದು ದೇವಿಯ ಪುರಾಣದೊಳಗೆ ನೀವು ಕೇಳಿದೆ. ಅದಕ್ಕೇನಪ್ಪ ಅಂದ್ರೆ ಚಿಂತನೆಯನ್ನು ಮಾಡಬೇಕು ಅಂತ. ಚಿಂತೆ ಅಲ್ಲ, ಚಿಂತನೆ ಮತ್ತು ಚಿಂತೆ ಸ್ವಲ್ಪ ಒಂದ ವ್ಯತ್ಯಾಸ. ಚಿಂತನೆಗೆ ಏನು ಬರುತ್ತೆ ನಡುವ ಒಂದು ಜೀರೋ ಬರುತ್ತೆ, ಚಿತೆಗೆ ಏನು ಬರುತ್ತೆ ಜೀರೋ ಹೋಗ್ಬಿಡುತ್ತೆ. ಚಿಂತೆ ಮತ್ತು ಚಿತೆ. ಚಿಂತೆ ಅಂತಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಏನಾದರೂ ಹಲವಾರು ವಿಚಾರಗಳನ್ನು ಮಾಡ್ಲಿಕ್ಕೆ ಏನ್ ಮಾಡ್ತಾರ, ಚಿಂತನೆ ಮಾಡ್ತಾನ ಅಂತಕ್ಕಂಥದ್ದು ಅಂತ. ಚಿಂತೆ ಏನ್ ಮಾಡ್ತದೆ, ಸಜೀವವಾದಂತಹ ವ್ಯಕ್ತಿಯನ್ನ ಏನ್ ಮಾಡುತ್ತೆ, ಸುಡುತ್ತೆ. ಯಾವುದು ಚಿಂತೆ. ಇನ್ನೊಂದು ಏನಾದ್ರು ನಾವು ಮಾತಾಡ್ತಿರ್ತೇವೆ, ಏನು ಹಂಗಾಗಾಯ್ತು, ಏನು ಚಿಂತೆ ಮಾಡಕತ್ತೀವಿ, ಏನು ಒಣಕೆ ಅಂತ ಹೊಂಟಿ ನೋಡು ನೀ ಅಂತ ಹೇಳ್ತಾನೆ. ಹಾಗೆ ಆ ಚಿಂತೆ ಅಂತಕ್ಕಂಥದ್ದು ಏನು ಮಾಡುತ್ತಪ್ಪ ಅಂದ್ರೆ ಮನುಷ್ಯನನ್ನ ಹತಾಶನನ್ನಾಗಿ ಮಾಡುತ್ತೆ. ಚಿತೆ ಏನು ಮಾಡುತ್ತಪ್ಪ ಅಂದ್ರೆ ಒಣಗಿರತಕ್ಕಂತಹ ಕಡ್ಡಿಗಳನ್ನ, ಒಣಗಿರ್ತಕ್ಕಂತಹ ಮರಗಳನ್ನ, ಗಿಡಗಳನ್ನ ಏನ್ ಮಾಡ್ತಾರೆ, ಸುಡುತ್ತೆ. ಅದು ಬಾಹ್ಯವಾಗಿ ಅದು ಸುಡ್ತಾ ಇದ್ರೆ ಆಂತರಿಕವಾಗಿ ನಮಗೆ ಚಿಂತೆ ಸುಡುತ್ತೆ. ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ, ಚಿಂತನೆಯನ್ನ ಮಾಡುವುದು ಅಂತ. ಚಿಂತನೆ, ಚಿಂತಿಸು. ಈಗ ನಾವು ಪುರಾಣ ಕೇಳಿದ್ವಿ, ಪುರಾಣ ಕೇಳಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಚಿಂತನೆ ಮಾಡಬೇಕು ಅಂದ್ರೆ. ಹಾಗಾದ್ರೆ ದೇವಿಯ ಮಹಾತ್ಮ ಏನಪ್ಪ, ದೇವಿ ಯಾವ್ಯಾವ ಹಂತದೊಳಗೆ ಏನೇನು ಮಾಡಿದ್ಲು, ಏನೇನಾಯ್ತು, ಯಾವ ಸುಧಾರಣೆಗಳಾದವು, ಏನಾದವು ಅಂತಕ್ಕಂಥದ್ದನ್ನ ಚಿಂತೆ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ. ಹೆಂಗಂದ್ರೆ ಈಗ ನಮಗೊಂದು ಇಲ್ಲಿ ನಾವಿದ ಏನಪ್ಪ ಅಂದ್ರೆ ಬನ್ನಿ ಮಹಾಕಾಳಿಯ ಒಂದು ಪುರಾಣ ಪ್ರಾರಂಭೋತ್ಸವ ಮಾಡ್ಬೇಕಾದ್ರೆ ಎಲ್ಲರೂ ಕೂಡಿ ಚಿಂತನೆಯನ್ನ ಮಾಡಿದ್ವಿ. ಚಿಂತೆ ಮಾಡಲಿಲ್ಲ, ಚಿಂತನೆ ವಿಚಾರಿಸು ಅಂತಕ್ಕಂಥದ್ದು. ಯೋಚಿಸು, ಯೋಚನೆಯನ್ನ ಮಾಡು, ಯೋಜನೆಯನ್ನ ಮಾಡುವಂತ. ಆ ರೀತಿಯಾಗಿ ಮಾಡತಕ್ಕಂಥದ್ದು ಏನಾಯ್ತಪ್ಪ ಅಂದ್ರೆ ಕಾರ್ಯಕ್ರಮಗಳು ಯಶಸ್ವಿ ಆದವು ಅಂತಕ್ಕಂಥದ್ದನ್ನ. ಅದಕ್ಕೆ ನಾ ಏನು ಹೇಳ್ತಪ್ಪ ಅಂದ್ರೆ ಭಗವಂತನ ಚಿಂತನೆಯನ್ನ ಮಾಡಿ, ಭಗವಂತನ ಬಗ್ಗೆ ಸದಾ ಭಗವಂತ ನಿಮ್ ಬೆನ್ನಿಂದಿರ್ತಾನ, ನಿಮ್ಗೆ ಅರ್ಥ ಆಗೋದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ನೀವು ಹೇಳೋದಿಲ್ಲ ಏನಿಲ್ಲ ಅಂತಂದ್ರೆ ಏನಾಗ್ತಾನಪ್ಪ ಅಂದ್ರೆ ಶವ ಆಗ್ತಾನೆ, ಶಿವ ಹೋಗ್ಬಿಡ್ತಾನೆ. ಶಿವ ನಮ್ಮ ಒಳಗಿದ್ದು ನಮ್ಮ ಬೆಳಗಿನ ಜಾವ ಎಚ್ಚರಿಕೆಯನ್ನು ಮಾಡ್ತಾನ, ನಾವು ಅವನಿಗೆ ಕೃತಜ್ಞತೆ ಸಲ್ಲಿಸೋದಿಲ್ಲ. ಆಮೇಲೆ ಬೆಳಿಗ್ಗೆ ದೇವಿ ಹತ್ರ ಹೋಗ್ತೇವೆ, ಯಾರಾದ್ರೂ ನಮ್ಮ ಮುಖ ತಕ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಕೊಂಡು, ದೇವಿ ನನ್ನನ್ನು ಬದುಕಿಸಿದೆಯಪ್ಪ, ನನ್ನನ್ನು ಉಳಿಸಿದೆಯಾ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಂತ ಯಾರಾದ್ರೂ ಬೆಳಿಗ್ಗೆ ಎದ್ದು ದೇವರ ಹತ್ರ ಹೋಗ್ತೇವೆ. ನಾವು ಏನಾರು ಬೇಕಂತ ಅನ್ನಕಂತ ಏನು ಮಾಡ್ಕೊಂತ ಹೋಗ್ಬಿಡ್ತಾವ ನಾವು. ಹಾಗಲ್ಲ, ಬೆಳಿಗ್ಗೆ ಹೋಗ್ತೇವೆ. ಭಗವಂತ ಏನು ಮಾಡಪ್ಪ ಅಂದ್ರೆ ಈ ಅದ್ಭುತವಾದ ದೇಹವನ್ನು ನಮಗೆ ಕೊಟ್ಟಾನ. ದೇಹವನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಮಾಡಬೇಕು, ಕೃತಜ್ಞತೆಯನ್ನು ಕೃತಜ್ಞರಾಗಬಾರ್ದು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ. ಅಂದ್ರೆ ಎಲ್ಲ ಅಂಗಾಂಗಗಳನ್ನು ಕೊಟ್ಟಿಪ್ಪ ಭಗವಂತ, ನಾನು ಸುರಕ್ಷಿತವಾಗಿಟ್ಟಿದ್ಯಾ, ನಾನು ಒಳ್ಳೆಯದಾಗಿಟ್ಟಿದ್ಯಾ, ನಾನು ಎಲ್ಲರೊಳಗೂ ಏನಪ್ಪ ಅಂದ್ರೆ ಸೇರ್ಬೇಕು ಅಂತಕ್ಕಂಥ ವಿಚಾರ ನನ್ನನ್ನು ಬೆಳೆಸಿದೆಯಾ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು ಅಂತಕ್ಕಂಥದ್ದು. ಯಾವಾಗ ಬರುತ್ತಾ, ಚಿಂತನೆಯನ್ನ ಮಾಡಿದಾಗ. ಚಿಂತೆ ಅಲ್ಲ, ಚಿಂತನೆಯನ್ನು ಮಾಡಿದಾಗ ಭಗವತ್ ಚಿಂತನೆ, ಭಗವಂತನ ಚಿಂತನೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಏನಪ್ಪಾ ಅಂದ್ರೆ ಇವೆಲ್ಲ ಏನು ಸತ್ಸಂಗಗಳಂದ್ರಿ, ವಿಚಾರಗಳಂದ್ರಿ, ಪುರಾಣಗಳಂದ್ರಿ, ಮಹಾಕಾವ್ಯಗಳಂದ್ರಿ, ಸತ್ಸಂಗಗಳಂದ್ರಿ, ಇವೆಲ್ಲ ಯಾಕೆ ಆಗ್ತಾವಪ್ಪ ಅಂದ್ರೆ ನಾವು ಸತ್ಸಂಗ, ಒಳ್ಳೆಯ ವಿಚಾರಗಳನ್ನ ಚರ್ಚೆ ಮಾಡತಕ್ಕಂಥ ಕೂಡಿರ್ತಕ್ಕಂಥ ನಾವೆಲ್ಲರೂ ಅಂತಕ್ಕಂಥದ್ದು ಸತ್ಸಂಗ ಅಂತಕ್ಕಂಥದ್ದು ಕರೀತಾರೆ. ಅಂದಾಗ ಒಳ್ಳೆಯ ನುಡಿಗಳನ್ನ, ಸಜ್ಜನರ ಸಹವಾಸ ಹೆಜ್ಜೆರು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲಿನ ರೊಜ್ಜಿನಂತಿಕ್ಕದು ಸರ್ವಜ್ಞ ಅಂತ. ಒಳ್ಳೆ ಮಾತು ಕಿವ್ಯಾಗ ಹೋದ್ರೆ 10 ಮಾತು
ಹೇಳಿದ್ರು ಒಂದು ಮಾತರ ಕಿವಿಯಾಗಿ ಹೋದ್ರೆ ಆ ಒಂದು ಮಾತಿನಿಂದ ನಾವು ಏನು ಮಾಡಬೇಕು ಅಂದ್ರೆ ಸುಧಾರಣೆ ಮಾಡಬಹುದು ಅಂತಕ್ಕಂಥದ್ದು. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಒಳ್ಳೆಯವರಾಗಬೇಕು ಅಂತಕ್ಕಂಥದ್ದು. ನಾವೇನು ಮಾಡಿ ಭಗವಂತನ ಹತ್ರ ಹೋದ್ರೆ ನಾವು ಕೇಳ್ತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ಹೇಳಿದೆ. ಹೌದಾ? ಅಂದಾಗ ಏನು ಮಾಡಬೇಕು ಅಂತಂದ್ರೆ ಭಗವಂತನನ್ನು ಸದಾ ಏನು ಮಾಡಬೇಕು, ಭಜಿಸಬೇಕು, ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅವನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ಅಂದಾಗ ಏನಾಗುತ್ತಪ್ಪ ಅಂದ್ರೆ ಅವಾಗ ಭಗವಂತನ ಸಾಕ್ಷಾತ್ಕಾರ ಅಂತಕ್ಕಂಥದ್ದನ್ನು ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಸದಾ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಒಂದು 2 ಸಲ ನಾನು ನನಗಾಗಿ ಈಗೇನು ಮಾಡ್ತೀವಪ್ಪ ಅಂದ್ರೆ ನಾವು ಏನಾದರೂ ಸಹಿತ ನನಗಾಗಿ ನನಗ ಅಂತ ಹೇಳ್ತಿರ್ತಾನೆ. ನಾವು ಹಾಗಲ್ಲ. ಅದು ಏನಾಗಬೇಕಪ್ಪ ಅಂತಂದ್ರೆ 0 ನಾನು 0 ಆದರೆ ನೀನು 0 ಅಂತ ಭಗವಂತ ಕೇಳಬೇಕು. ನಾನು 0 ಆದರೆ ನೀನು 0 ಆಗಬೇಕು ಅಂತ. ಆಮೇಲೆ ನಾನು ದಾಸನಾದರೆ ವಾಸವಾಗಬೇಕು ಅಂತ. ನೋಡ್ರಿ, ಶಿಶುನಾಳ ಶರೀಫ್ ಹೇಳಿದರು ಏನಂತ, ದಾಸನಾಗುವವರೇನು ದೊರೆಯದನ್ನ ಮುಕುತಿ ಅಂತಕ್ಕಂಥದ್ದನ್ನು ಹೇಳಿದರು. ಈಗ ನಮಗೆ ಒಳ್ಳೇದು ಆಗಬೇಕಾಗಿತ್ತು ಅಂದ್ರೆ ನಾವು ದೇವರ ದಾಸನಾಗಬೇಕು. ಇವತ್ತು ನಾವು ಏನಾಗ್ಯವಪ್ಪ, ಚಟಗಳ ದಾಸರಾಗೇವಿ, ಮೊಬೈಲ್ ದಾಸರಾಗೇವಿ, ಚೀಟಿಗಳ ದಾಸರಾಗೇವಿ. ಈಗ ದಾಸರಾದರು ಅಂದ್ರೆ ಭಗವಂತನ ಮಾಡೋದು ಹ್ಯಾಂಗೆ ಬರ್ತಾನಪ್ಪ? ಅವ ಬರೋದಿಲ್ಲ. ಭಗವಂತನ ದಾಸರಾಗಬೇಕು. ದಾಸನಾಗು ಭಗವಂತನ ದಾಸನಾಗು ಅಂತಕ್ಕಂಥದ್ದು. ಅಂದ್ರೆ ದಾಸನಾದ್ರೆ ನಮ್ಮಲ್ಲಿ ಭಗವಂತ ಏನು ಮಾಡ್ತಾನಂತ ವಸತಿ ಆಗ್ತಾನೆ. ನಾನಿಲ್ಲ, ಭಗವಂತನ ತರುವುದು ಏನಿರಬೇಕು, ನಂದು ಏನು ಇಲ್ಲಪ್ಪ, ಎಲ್ಲ ನಿಂದ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ನಾನಿಲ್ಲ, ನೀನೇ ಅಲ್ಲ, ನನ್ನದೇನೂ ಇಲ್ಲ, ಎಲ್ಲವೂ ನೀನದೇ. ನನ್ನನ್ನು ಅಳಿಸು, ನಿನ್ನ ಮೆರೆಸು. ನನ್ನಲ್ಲಿರ್ತಕ್ಕಂಥ ನಾನು ಅಂತಕ್ಕಂಥದ್ದು ಏನಿದೆ ಅಲ್ಲ, ಅದನ್ನೇನು ಮಾಡ್ರಿ ನೀವು ಹತ್ತಿಕ್ರಿ ನಮ್ಮನ್ನು ಅಂತಕ್ಕಂಥದ್ದು. ಅಳಿಸಪ್ಪ ದೇವ್ರೇ, ನನಗೆ ಒಳ್ಳೇದನ್ನು ಮಾಡಿದ್ರೆ ನನ್ನ ಮೇಲೆ ಕೆಟ್ಟಿ ಅಂತಕ್ಕಂಥದ್ದು. ಅಂದಾಗ ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆ ಕೆತ್ತಿದೇವ. ಭಗವಂತನಿಗೆ ಹೇಳಬೇಕು, ಮನ್ನಿಸಪ್ಪ, ನಾ ಏನಾದರೂ ಮಾಡಿದ್ದೆ ಅಂದ್ರೆ ಬೆಳಗಿಂದ ಹಿಡಿದು ಸಾಯಂಕಾಲದವರೆಗೆ ಏನಾದರೂ ಆಗದೇ ಇರತಕ್ಕಂಥ ಚಟುವಟಿಕೆಗಳನ್ನು ಏನಾದರೂ ಮಾಡಿದ್ನಪ್ಪ ಅಂದ್ರೆ ಮನ್ನಿಸಪ್ಪ, ಮುನ್ನಡೆಸು, ದಾರಿ ತೋರು. ಇವು 3: ಮನ್ನಿಸಿ, ಮುನ್ನಡೆಸಿ, ದಾರಿ ತೋರಿ, ಮೇಲೆ ಕೆತ್ತಿದೇವ. ನಾವು ಎಂದೆಂದಿಗೂ ನಿಮ್ಮವರೇ. ಇದನ್ನು ಹೇಳ್ಬೇಕು ಭಗವಂತನಿಗೆ. ಯಾವಾಗಲೂ ಒಂದೇ ಸಲ ನಾನು ಯಾವಾಗಲೂ ಎಂದೆಂದಿಗೂ ನಿಮ್ಮವರೇ, ಎಂದೆಂದಿಗೂ ನಿಮ್ಮವರೇ, ನಮ್ಮ ಮೇಲೆ ಕೃಪದೇವರಿಗೆ ಕಾಪಾಡಿದೇವ. ನಮ್ಗೇನು ಮಾಡ್ಬೇಕು ಅಂದ್ರೆ ನಿನ್ನ ಜೊತೆಗೇ ಇರ್ತೇನೆ, ನಾನು ಕಾಪಾಡಬೇಕು ಅಂತಕ್ಕಂಥ. ಅದಕ್ಕೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ, ಈ ಮುಂದಿನ ವರ್ಷದವರೆಗೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ಅವಲಂಬಿಸಿರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀ ಎಚ್.ಎಂ. ದೇವಗಿರಿ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ಮಂಗಲ ಕಾರ್ಯಕ್ರಮವನ್ನು ಶ್ರೀ ಪೂಜಾರಿ ನಡೆಸ್ಕೊಡ್ಬೇಕಂತ. ಹಲೋ ಎಲ್ಲ ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ಭಕ್ತ ಕುಲೋತ್ತಮರೇ, ತಾಯಿ ತಂದೆಯರೇ, ಹಿರಿಯರೇ, ಗುರುವರ್ಯರೇ, ನಡೆದು ಬಂದ ಮಹಾಪುರಾಣದಲ್ಲಿ ಇರುವ ಉತ್ತಮ ಅಂಶಗಳನ್ನು ನಿಮ್ಮ ಹೃದಯದಲ್ಲಿ ಬಿತ್ತಿಕೊಳ್ಳಿ ಅಂತ ಹೇಳಿದಂತಹ ಹಿರಿಯ ಜೀವಿಗಳು ಸಾಕಷ್ಟು ಶಿಷ್ಯರನ್ನ ತಯಾರು ಮಾಡಿರ್ತಕ್ಕಂತಹ ಸನ್ಮಾನ್ಯ ದೇವಗಿರಿ ಸರ್ ಅವರ ಕುಲ ಉದ್ಧಾರವಾಗಲಿ. ಯಾಕೆ ಅಂತಂದರೆ ಇವತ್ತು ಅನ್ನದಾಸೋಹ ಮಾಡಿಸ್ಯಾರ, ಮೊನ್ನೆ ಜ್ಞಾನದಾಸೋಹ ಮಾಡಿಸ್ಯಾರ. ಅವರ ಕುಟುಂಬ ವರ್ಗ ಸದಾ ಸುಖೀ ಭವ ಅಂತ ಶುಭಾಶಯವನ್ನು ಕೋರ್ತಾ, ನೀವೆಲ್ಲ ಗುಡಿ ಕಟ್ಟುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ರಿ ಅಂತ ಹೇಳ್ತಾ, ನಮ್ಮ ಸಹೋದರಿ ಡಾಕ್ಟರ್ ರತ್ನಾ ಗಿ ಬದಿ ಈ ತಾಯಿ ಬರೆದಂತಹ ಪುಸ್ತಕವನ್ನು ನಮಗೆ ಕೊಡಮಾಡಿದ್ದಾರೆ. ಇದರಲ್ಲಿರುವ ಹಾಡುಗಳನ್ನು ನಮ್ಮ ಕೀರ್ತನೆಯಲ್ಲಿ ಬಳಸ್ತೇವೆ ಅಂತಂದು ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ತಾಯಿಗೆ ಹಾರೈಸ್ತಾ, ಆಗಮಿಸಿದ ನಿಮ್ಮೆಲ್ಲರಿಗೂ ನೆನಪಿರಲಿ, ನಮ್ಮ ವೀರೇಶ್ ಬಿ ಹಿರೇಮಠ ಎಂಬುವ ತಬಲಾದವರು, ಇಲಕಲ್ಲ ಆರ್ ಶರಣಬಸವ ಶಾಸ್ತ್ರಿಗಳು ಅನ್ನುವಂಥ ನಮ್ಮಂಥವರು, ಹಾಗೂ ಶೇಖರ್
ಗಲಗ್ ಅನ್ನುವಂತಹ ಸುಂದರವಾಗಿ ಹಾರ್ಮೋನಿ ವಾದನ ಹಾಗೂ ಮತ್ತು ಹಾಡುಗಾರಿಕೆಯನ್ನು ನೀಡಿದಂತಹ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಜೋರಾಗಿ ಒಮ್ಮೆ ಚಪ್ಪಾಳೆ ನಿಮ್ಮಿಂದ. ಈಗ ಮಂಗಳಾರತಿ. ಈ ಜಗದ ಚಿಚ್ಚೋತಿ ಜಗಕ್ಕೆ ಪಾವನ ಮೂರ್ತಿ ಜಗನ್ಮಾತೆಗೆ ಮಂಗಲ, ಮಾತಾಯಿಗೆ ಮಂಗಲ, ಜಗದಾಂಬೆಗೆ ಮಂಗಲ, ಮಾತಾಯಿಗೆ ಮಂಗಲ, ಜಗದಾಂಬೆಗೆ ಮಂಗಲ. ಚೆಲುವಿಗೆಯ ಪಡೆದು ಈ ಜಗವ ಪಾಲಿಸುವ ಮಕ್ಕಳನ್ನು ಹಡೆದು ಸಂಸಾರದೊಳಗಿದ್ದು ನಿಸ್ಸಂಸಾರಿಯಾದ ಸಂಸಾರಿಗೆ ಮಂಗಲ, ಸಂಸಾರದೊಳಗಿದ್ದು ನಿಸ್ಸಂಸಾರಿಯಾದ ಸಂಸಾರಿಗೆ ಮಂಗಲ, ಮಾತಾಯಿಗೆ ಮಂಗಲ, ಜಗದಾಂಬೆಗೆ ಮಂಗಲ. ರುಂಡಗಳ ತರೆದು ರಾಕ್ಷಸರ ದೇಹಗಳ ರಕ್ತವನೆ ಕುಡಿದು, ಶರವೃಷ್ಟಿಗಳ ಸುರಿದು ರುಂಡಗಳ ತರೆದು ರಾಕ್ಷಸರ ದೇಹಗಳ ರಕ್ತವನೆ ಕುಡಿದು, ಇಟ್ಟು ಕೆಳಹಿದಳಾದ ಧಿಟ್ಟ ಶುಂಭನ ತಲೆಯ ಶಾಂಭವಿಗೆ ಮಹಾಮಂಗಲ, ಇಟ್ಟು ಕೆಳಹಿದಳಾದ ಧಿಟ್ಟ ಶುಂಭನ ತಲೆಯ ಶಾಂಭವಿಗೆ ಮಹಾಮಂಗಲ, ಮಾತಾಯಿಗೆ ಮಂಗಲ, ಜಗದಾಂಬೆಗೆ ಮಂಗಲ, ಜಗದಾಂಬೆಗೆ ಮಂಗಲ, ಜಗದಾಂಬೆಗೆ ಮಂಗಲ. ಹರ ಆವಾಂ ಯಶನಂ ರೂಪಭ್ಯಂ ಯಾ ದೇವಿ ಸರ್ವಮಂಗಳಾಂ ತ್ರಯಸಂತನಾರ್ಥಂ ಸಾಂ ಸರ್ವತಂ. ಜಯ ನಮಃ ಪಾರ್ವತೇ ಪತಿ ಶಿವರ ಹರ ಮಹಾದೇವ. बन्नी महाकाली देवी माता की जय. जगतगुरु फकीरेश्वर महाराज की जय. यड़ीगुरु सिद्धलिंगेश्वर महाराज की जय. गुरु कुमार पंचाक्षरेश्वर महाराज की जय. गान योगी शिव योगी पुत्राश्वर महाराज की जय. जय मंगलम जय नमः पार्वते पति शिवर हर महादेव. ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅವರು ಮನೆಯವರು ಎಲ್ಲರೂ